ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತಿನ ಡೇ ಹೆಂಗೆ ಹೋಗುತ್ತೋ ಹೆಂಗಿಲ್ಲೋ ಅಂತ ನಿಮಗೂ ಶೇರ್ ಮಾಡ್ತೀನಿ. ಬನ್ನಿ, ಇವತ್ತು ಈಗ ಬೆಳಗ್ಗೆ 7 ಗಂಟೆ ಆಗಿ ಬಂದೈತಿ. ಇವಾಗಲೂ ಎದ್ದು ಲಾಗ್ ಶುರು ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಇವತ್ತೀಗ ಶೇಂಗಾದ ಹೋಗಿ ಶೇಂಗಾದ ಉಂಡೆ ಮಾಡ್ಬೇಕಂತ ಮಾಡೀನಿ. ಮತ್ತು ಇಷ್ಟು ಬಟ್ಟೆಗಳು ಸ್ಟಿಚಿಂಗ್ ಮಾಡ್ಬೇಕಂತ ಮಾಡೀನಿ. 2 ಸೀರೆ ಬಳಸ್ಬೇಕು ರೀ ಶಿವಶಲ್ಕ್ ಹೋಗಕ್ಕೆ. ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ತೀನಿ ಮತ್ತು ಬಟ್ಟೆ ವ್ಯಾಪಾರ ಏಟಾಗುತ್ತೆ ಎಲ್ಲನೂ ಪ್ರತಿಯೊಂದು ನಾ ಇವತ್ತು 7 ಗಂಟೆಗೆ ಲಾಗ್ ಶುರು ಮಾಡಿ ರಾತ್ರಿ 9 ತನಕ ಡೇ ಹೆಂಗಿರುತ್ತೋ ಹೆಂಗಿಲ್ಲೋ, ಏನು ಕೆಲಸ ಮಾಡ್ತೀನಿ, ಯಾರು ಬರ್ತಾರೆ ಯಾರು ಹೋಗ್ತಾರೆ ಪ್ರತಿಯೊಂದು ವಿಡಿಯೋ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ವಿಡಿಯೋಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಮಾಡಿ. ಬರೀ ಸ್ನೇಹಿತರೆ ಯಾವ ಥರ ಸೀರೆ ಸೆಲೆಕ್ಟ್ ಮಾಡ್ತೀನಿ ನಾನು ನೋಡಿ. ಆದಷ್ಟು ಕಮ್ಮಿ ರೇಟ್ನಾಗ ತೊಗೋಬೇಕಂತ ಮಾಡೀನಿ. ನನ್ನ ತಕ್ಕನೇ 2 ಸೀರೆ ತೊಗೊಂಡು ಹೋದ್ರೆ ಅಥವಾ ಸ್ಪೆಷಲ್ ಮುತ್ಯಾಗ ಅಂತ ಮಾಡೀನಿ. ಡೈಲಿ ಯೂಸ್ ಮಾಡೋಕೆ ವೇಟ್ಲೆಸ್ ಸೀರೆ ಅಂತಲ್ಲ ಹಗುರನು ತೊಗೊಂಡ್ರತ್ತ ಮಾಡೀನಿ. ಬನ್ನಿ ಇವಾಗ ಹೋಗಿ ನಾ ಕಳೆ ತೆರೆದ್ರೆ ಎಲ್ಲೇ ಎದ್ದು ಕುಂತೀನಿ. ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಂಜೆನಾಗ ಏನು ಹೊಲಿದಲ್ಲ ನೋಡಿ ಸ್ನೇಹಿತರೆ, ಎಲ್ಲ ಹರಿದಲ್ಲ ಇಟ್ಕೇರಿ ಹೊಲ್ಕೊಂಬಿಟ್ಟೆ. ನಾನು ಕೂಡ ಏನು ಮಾಡಿ ಸುಸ್ತಾಗ್ಬಿಟ್ಟೈತೆ ರೀ. ಯಾಕೆ ಮುದ್ದೆ ಬೆಳೆ ಅಡ್ಡಿ ಅಡ್ಡಿ ಮನುಷ್ಯ ಎಷ್ಟು ಮಾಡುತ್ತೆ ಸ್ನೇಹಿತರೆ, ಮಾಡತ್ತೆ ರೀ. ಇವಾಗೆಲ್ಲ ಎತ್ತಿಡ್ಬೇಕು ನೋಡಿ. ಬೆಳಗ್ಗೆ 6:30 ಆಗೈತೆ ನೋಡಿ. 6:30 ಲಾಗ್ ಚಾಲು ಮಾಡೀನಿ. ಇನ್ನೂ ಕಾಲು ತೆರೆದಿಲ್ಲ. ಇನ್ನೂ ಏನು ನೋಡಿ ಎದ್ದೀನಿ ಇಲ್ಲೇ ನಿಂತೀನಿ ನಾನು. ಇದನ್ನು ಹೊಲಿಬೇಕ್ರಿ, ಇದಕ್ಕೆ ಹಾಕಕ್ಕೆ ಪಡೆದೆ. ಮತ್ತು ಸ್ನೇಹಿತರೆ ಸವಣಿ ಸಂಕುಮಾರ್ ಮಲ್ಕೊಂಡಾರ ನೋಡಿ ಸ್ನೇಹಿತರೆ. ಹಂಗೆ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಒಳಗೆ ಬಂದೆ. ಟೈಮು 7 ಗಂಟೆ ಆಗೈತೆ. ನೀರು ಬಂದವು, ನೀರು ತುಂಬೇಕ್ರಿ. ಶ್ರಾವಣಿ ಕೂಡ ಎದ್ದು ನೋಡಿ. ಹಾಯ್ ಮೇಡಮ್ಮ. ಇವಾಗ ಎದ್ದಾಡ್ರಿ ಅಕ್ಕಿನೂ ಎತ್ತಳಕ್ಕೆ ಬರಾಕತ್ತ. ಬನ್ನಿ ಎಲ್ಲ ಎತ್ತಿಟ್ಟಿನಿ. ಇಷ್ಟು ಹೊಲಿವ್ರಿ ನನ್ನವೇ ಹೊಲ್ಕೊ ನೀವು. ಒಂದು ನೈಟಿ ತೊಗೊಂಡಿರಿ. ನೈಟಿ ಎಲ್ಲ ನಿಕಾಲಾಗೆ ಹೊರದವ್ರಿ. ನೈಟಿ ಎಲ್ಲ ಹರಿದವ್ರಿ. ನಿನ್ನ 2 ನೈಟಿ ಹೊರಕ್ಕೆ ಹೋಗೋದೀನಿ. 2 ಹೊಸ ತೊಗೊಂಡು ನೋಡಿ. ಈ ಥರ ಸ್ನೇಹಿತರೆ ಇವು ಒಲಿ ಹಾಕ್ಕೋಬೇಕು, ಉಟ್ಕೋಬೇಕಂತ ಮಾಡೀನಿ ರೀ. ಒಲಿ ಹಾಕ್ಕೊಂಡು ನೋಡು ಉಟ್ಕೊತೀನಿ ರೀ. ಒಲಿ ಹಾಕಿ ಕಿಲಿಕ್ಕಂದು ನೋಡಿ. ನೀವು ಸಂಜೆನೇ ಹೊಲಿಬೇಕಂದು ಆರಿಲ್ಲ. ಶ್ರಾವಣಿನ ಮಲ್ಕೊಂಡನ ನೋಡಿ. ಅಡುಗೆ ಮನ್ಯಾಗ ಇನ್ನೂ ಏನಿಲ್ಲ. ನೀರು ತುಂಬ್ತೀನಿ ಮೊದಲು ರೀ. ಕುಡಿಯಾಕೆ ನೀರು ತುಂಬ್ಕೊಂಡು ಆಮೇಲೆ ಮುಂದಿನ ನೋಡಿ ನೀರು ಬಂದವ ಸ್ನೇಹಿತರೆ. ಬನ್ನಿ, ಇಷ್ಟು ಮುಸ್ರಿದಾವೆ. ಗ್ಯಾಸ್ ಕಟ್ಟಿ ತಿಕ್ಕೋಬೇಕು. ಒಲಿ ನೀರು ತುಂಬ್ಕೊಂಡು ಎಲ್ಲ ಒಲಿ ತಿಕ್ಕೊಂಡು ಇನ್ನೂ ಕಸ ಗುಡಿಸ್ತೀನಿ. ಸಣ್ಣ ನೀರು ಚಾಲು ಮಾಡ್ಕೊಂಬಾರ ನೋಡಿ ಸ್ನೇಹಿತರೆ. ನೀರು ಒಲಿ ಹಚ್ಚಿದೆ. ನೀರು ಒಲಿ ಹಚ್ಚಿ ಬಾಂಡೆನೂ ತಿಕ್ಕೊಂಬಂದೆ. ನೀರು ತುಂಬಿದೆ. ಕುಡಿಯಾಕೆ ನೀರು ಬಂದಿದ್ದು. ಇವಾಗ ಅಡುಗೆ ಮಾಡಬೇಕು. ಬನ್ನಿ, ನಾ ಶ್ರಾವಣ್ ಕುಮಾರ್ ಇವಾಗ ಎದ್ದಾನ. ಇವು 20 ರೂಪಾಯಿ ಹಾಲು 25 ರೂಪಾಯಿ ಅಂತ ನೋಡಿ ಇಷ್ಟು ಹಾಲಿಗೆ. ಎಮ್ಮೆ ಹಾಲು ನೋಡಿ. ಇವು ಪಾಕೆಟ್ ಹಾಲು ಉಣ್ಣಲ್ಲ ಅಂತ. ಪಾಕೆಟ್ ಹಾಲು ಚಲೋ ಇರಲ್ಲ ಮೇಡ. ಪಾಕೆಟ್ ಹಾಲು ತೊಗೊಂಡು ಉಣ್ಣೋದೇ ಇಲ್ರಿ ಅವ್ರು. ಹಂಗೆ ಕಾಸು ಹಿಡಿದು ಕಡೆಗೆ ಹೊಡಿತಾವು. ಇಲ್ಲಿಕ್ಕಂದ್ರೆ ಬೇಕಾರೆ ಕುಡ್ದು ಹೋಗಿರ್ತೈತೆ ಪಾಕೆಟ್ ಹಾಲಾರ. ಅದಕ್ಕೆ ಎಮ್ಮೆ ಹಾಲಾರ ಹಾಕೋವಂಥ ರುಚಿ ಆತ. ಇವತ್ತು ರೊಟ್ಟಿ ಮಾಡಿ ನೋಡಿ ಸಜ್ಜಕ ಮಾಡ್ಬೇಕಂತ. ಸಜ್ಜಕ ಪಲಾವ್ ಮಾಡ್ಬೇಕಂತ ಮಾಡೀನಿ. ಯಾಕಂದ್ರೆ ರೊಟ್ಟಿ ಇವತ್ತು ಶುಕ್ರವಾರ ರೊಟ್ಟಿ ಮಾಡಲ್ಲ. ನಾಷ್ಟ ಮಾಡ್ಬೇಕಂದ್ರೆ ನಾಷ್ಟ ಅವಲ್ಲ ಅಂತ ಶ್ರಾವಣಿ ಇನ್ನೂ ಚಚ್ಕಂದ. ಅದಕ್ಕೆ ಒಂದಿಷ್ಟು ಯಾವ್ದಾರ ಮಾಡಿದ್ರೆ ಆಯ್ತು, ಮಕ್ಕಳು ಕಮ್ಮ ಹಾಕ್ಕೊಂಡು ಅಂತೇಳಿ ಎಮ್ಮೆ ಹಾಲು ತೊಗೊಂಡಿನಿ ರೀ. ಶ್ರಾವಣಿ ಉಸುದು ಹಾಸಿಗೆ ಮಡ್ಚಾಕತ್ತ ಹೊಡಿಯಲಿ. ನಾನು ಹಾಲು ಬೇಕು ನೋಡಿ. ಅದಕ್ಕೆ ಹಾಲಿ ಮುಂದೆ ಅಂತೀವಿ ಬರೀ ಉಕ್ಸು ಚೆಲ್ಲೋದಾಗತ್ತೆ ಅಂತೇಳಿ. ಒಂದು ಪ್ಲೇಟ್ ತಮ್ಮ ಶ್ರಾವಣ್ ಕುಮಾರ. ಏಜಪ್ಪ ಹಿಂದೆಲ್ಲ ಕ್ಲೀನ್ ಆಗೈತಿ. ಪರ್ಸಲ್ ಒಂದು ಕಸ ಹೊಡಿಬೇಕು. ನೀರು ತುಂಬಿ ನೋಡಿ. ಹಿಂದೆಲ್ಲ ಕಸ ಹುಡುಗೀನಿ. ಬಿಸಿಲು ಬಿದ್ದೈತಿ. 8 ಗಂಟೆ ಆಗೈತಿ. ಹಾಲಿ ಮ್ಯಾಗ ಒಂದು ಪ್ಲೇಟ್ ಮುಚ್ಚೋಕ. ಹಾಲಿ ಮ್ಯಾಗ ಅದ ಬೇಡ, ಟೀಲಿ ಮುಚ್ಚು. ಅದು ಒತ್ತತ್ತ ಕೆನೆ ಎತ್ತದ ದೊಡ್ಡದಾಗ ಬೇಡ. ಅದು ಇಂಥ ಮುಚ್ಚಬೇಕು. ಕೆನೆ ಎತ್ತಲ್ಲ ಸರಿ ಮುಚ್ತೀವಿ. ಸುಡುತ್ತದು ಮುಚ್ಚಾಲ್ತೈತಿ. ಹಿಂಗೆ ಮುಚ್ಚಬೇಕಪ್ಪ. ನಾನು ಅಂತೀಯಪ್ಪ ನೀ ಬರೇ ಗಂಡ್ಮಾಗ ಉಪಯೋಗಿಲ್ಲಪ್ಪ ನೀ. ಏಯೋ ಬನ್ನಿ, ಇದಿಟ್ಟು ಕಸ ಹುಡುಗಿ ಮತ್ತು ಶ್ರಾವಣಿ ಸಾಕು ಜಾಕ ಮಾಡಿಸಿ ಅಡುಗೆ ಪಲಾವ್ ಮಾಡಾಗ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಶ್ರಾವಣಿ ಚಂದ ಮಡ್ಚವ. ಹಂಗೆ ಮಡ್ಚೋದು ಇದು ಮಡ್ಚೋದನ್ನ ಒಂದು ಹಳೆ ಹಾಕಿಡವ. ಚೆಂದಿನಾಗ ಹೇಳಿ ಯಾವಾಗ ಮಾಡ್ತಾವೆ ಯಾವಾಗ ಬಿಡ್ತಾವೆ ನೋಡಿ ಸ್ನೇಹಿತರೆ. ಅಷ್ಟು ಪರ್ಸಾಲಿ ಅದೆಲ್ಲ ಕಸ ಹುಡ್ಕೊಂಬಂದು ಉಂಡೆ ಕಟ್ಟಿದೆ. ಶ್ರಾವಣಿ ಮಿಕ್ಸರ್ ಕಾಯಿ ಕೊಟ್ಲು. ಅಕ್ಕಿ ಮಿಕ್ಸರ್ ಹಾಕೋದು ಆಗೈತೆ ರೀ. ವಿಡಿಯೋನ ಚಲೋ ಮಾಡವ ಅಂತಂದೆ. ವಿಡಿಯೋ ಕಂಟಿನ್ಯೂ ಮಾಡಕತ್ತಾವಡೆ. ಕೊಟ್ಟು ಮಿಕ್ಸರ್ ಕಾಯಿ ಕೊಟ್ಲು. ನನಗೆ ಬಸ್ ಬಂದು ಮಾಡಿದೆ ನೋಡಿ. ಇವಿಷ್ಟು ಉಂಡೆ ಕಟ್ಟೀನಿ, ಅವಿಷ್ಟು ಉಂಡೆ ಕಟ್ಟಿದೆ. ಟೈಮ್ 9 ಆಗೈತಿ. ಜಾಕ ಮಾಡಿಸ್ಬೇಕಂದ್ರೆ ಇವತ್ತು ಶ್ರಾವಣ ಅದಲ್ರಿ. ಮಾರಿ ತೋರ್ಸವ್ ನೋಡಿರಿ.
ಹುಟ್ಟು ತಿನ್ಮಾಡ ಅಂತ ಹೇಳಿ ಹಂಗ ಮೈತಾರ ಮೈಯ ಹಚ್ಕೊಂಡ್ ನಾನು ಉಂಡಿ ಮಾಡಾಕತ್ತಿ ಈ ಥರ ಮುಡತನ ಮಾಡ್ತಾರೆ ಅಕ್ಕ ಉಂಡಿ ಕಟ್ಟಿಟ್ಟು ಜಾಕ ಮಾಡ್ಸಿರತ್ತ ಅಂತ ಮಾಡಿ ನೋಡಿ ಸಾಕಾಗೈತಿ ಅವ್ರು ಸಾಲ ಇದೊಂದು ಉಂಡೆ ಆಗುತ್ತಾ ಕಟ್ತೀನಿ ರೀ ಕಟ್ಟಿ ಕೇರಿ ಅವ್ನ ಜಾಕ ಮಾಡಿಸಿ ಶ್ರಾವಣ ಸಾಲಿ ಕಟ್ಟಿ ಶ್ರಾವಣಿ ಒಂದಕ್ಕೈತೆ ಸಾಲಿ ನಾ ಸಜ್ಕ ಮನೇನ್ರಿ ಹಾಲು ಕಾಶಿರಿ ಪಲಾವ್ ಮಾಡಬೇಕು ಇವ್ರು ಜಾಕ ಮಾಡಿ ಉಣಿಸಿ ಶ್ರಾವಣ ಸಾಲಿ ಕಳಿಸಿ ಪಲಾವ್ ಮಾಡ್ತೀನಿ ರೀ ಇಲ್ಲಿಕಪ್ಪ ಇದನ್ನ ಪಲಾವ್ ಬಿಡ್ತಾ ನಾವು ಇದು ಸುಮ್ಮನೆ ಅನ್ನದಾಗುತ್ತೆ ರೀ ಮತ್ತೆ ಸಿಗ್ತೀನಿ ಊಟ ಆಯ್ತು ಹಾಯ್ ಮಾಡು ನೋಡಿ ಸ್ನೇಹಿತರೆ ಶ್ರಾವಣಿ ಜಾಕ್ ಆಯ್ತು ಶ್ರಾವಣ್ ಕುಮಾರ್ದು ಜಾಕ್ ಆಯ್ತಮ್ಮ ಆಮೇಲೆ ಅವನು ಅವ್ನು ರೆಡಿ ಮಾಡಿದ್ದೀನಿ ರೀ ಹೋದ ಈಕಿನ ರೆಡಿ ಮಾಡಿಲ್ಲ ನೋಡಿ ಈಕಿ 1 ಗಂಟೆಗೆ ಗೊತ್ತಲ್ಲ 1 ಗಂಟೆಗೆ ರೆಡಿ ಮಾಡ ಸ್ಕೂಲ್ ಹೋಗಂತೆ ರೆಡಿ ಮಾಡಿಲ್ಲ ತಾನೇ ರೆಡಿಯಾಗಿ ಹೋತಾಡ್ರಿ ಈಕಿ ಶ್ರಾವಣಂದು ಜಾಕ ಮಷಿ ಅವ್ನು ರೆಡಿ ಮಾಡಿ ಅವ್ನು ಸ್ಕೂಲಿಗೆ ಕಳಿಸಿದೆ ಸ್ಕೂಲಿಗೆ ಕಳಿಸಿ ಅವ್ನು ಸಜ್ಕ ಹಾಲು ಉಣಿಸಿ ಸ್ಕೂಲಿಗೆ ಕಳಿಸಿದೆ ನಾನು ಇವಾಗ ಇದು ಮಾಡ್ಬೇಕು ನೋಡಿ ಪಲಾವ್ ಮಾಡ್ಬೇಕಂತೀನಿ ರೀ ಗಜ್ರಿ ಎಲ್ಲ ತರಕಾರಿ ತೆಗೆದ್ನೆಲ್ಲ ತರಕಾರಿ ಪಲಾವ್ ಉಂಡ್ರಾತಂತ ಅನ್ಸೈತೆ ಟಮಾಟಿ ಬಾತ್ ಮಾಡ್ಬೇಕಂದ್ರೆ ಟಮಾಟಿ ಬಾತ್ ಏನೋ ಅವಶ್ಯಕ್ಕಿ ಎಲೆ ಏನೋ ಬೇಕಂತ ನಮ್ಮ ಸ್ಟೈಲಲ್ಲಿ ನಾವು ಮಾಡೋದು ಬೆಸ್ಟ್ ನೋಡಿ ಇನ್ನೊಬ್ರು ನೋಡಿ ಮಾಡ್ತೀವಿ ಅಂದ್ರೆ ಅವೆಲ್ಲ ಹೆಚ್ಚಾಗೋದು ಸಿಗೋಲ್ಲ ನಾನು ಸ್ಟೈಲಲ್ಲಿ ನಾನು ತರಕಾರಿ ಪಲಾವ್ ಹೆಂಗೆ ಮಾಡ್ತೀನಿ ಅಂದ್ರೆ ಸೌತೆಕಾಯಿ ಇದ್ರೆ ಸೌತೆಕಾಯಿ ಹಾಕ್ಬೋದು ರೀ ಎಲ್ಲ ತರಕಾರಿ ಹಾಕಿ ಪಲಾವ್ ಮಾಡ್ತೀನಿ ಇವಾಗ ಟಮಾಟಿ ಗಜ್ರಿ ಬಟಾಟಿ ಹಸಿಮೆಣ್ಸಿನ್ಕಾಯಿ ಉಳ್ಳಾಗಡ್ಡಿ ಬಟಾಟೆ ಇಟ್ಟೀನಿ ಇವಾಗ ಕೊತ್ತಂಬರಿ ಸೋಸ್ಕೋಬೇಕು ಮತ್ತು ಸಂಜಿಕ ಬದ್ನಿಕಾಯಿ ಪಲ್ಯ ಚಪಾತಿ ಮಾಡಿರೋದಂತ ಇನ್ನಿಷ್ಟು ಗಜ್ಜರದ ಬರೀ ತಿಂದೆ ಕಾಲೇ ಮಾಡಿದ್ರು ನೋಡಿ 1 ಕಿಲೋ ತಂದಿದ್ದು ನೀರು ಶ್ರಾವಣಿ ತಿಂತೀನಿ 1 ಕಿಲೋ ಅದಕ್ಕೆ 1 ಕಿಲೋ ತಂದೀನಿ ಅರ್ಧ ಕೆ ಜಿ 20 ಕೆ ಜಿ 40 ತಂದರು 1 ಕೆ ಜಿ ತೊಗೊಂಬಂದು 40 ರೂಪಾಯಿ ಕೊಟ್ಟು ಇನ್ನೊಂದು 4 ಉಳ್ದವ್ರಿ ಒಂದು ಪಲ್ಯ ನನ್ನ ಈ ಗಜ್ರಿ ಪಲ್ಯ ಭಾಳ ಇಷ್ಟ 20 ರೂಪಾಯಿ ಪಾಕ್ಳಿದ ತರಲ್ಲ ನಾನು 20 ರೂಪಾಯಿಗೆ ಅರ್ಧ ಕಿಲೋ ಇದ್ರೆ ತರ್ತೀನಿ ಸ್ನೇಹಿತರೆ ಸಸ್ತಾದ್ರೆ ತರ್ತೀನಿ ತುಟ್ಟಿದ್ರೆ ತರಾಕೋಲ್ಲ ಸುಳ್ಳೆ ಯಾಕೆ ಕೇಳಬೇಕು ಇವು ಏನೈತೆ ಹಸಿಮೆಣ್ಸಿನ್ಕಾಯಿ ನೋಡಿ ಇಷ್ಟು ಫ್ರಿಜ್ನಾಗ ಇಟ್ಟು ಬರಮ್ಮ ಅಂತೀನಿ ಇಷ್ಟಾಗತ್ತೆ ಕಾಯಿಪಲ್ಲೆ ನೀನು ಅಂತಂದ್ರೆ ನೋಡಿ ಮತ್ತು ಗಜ್ರಿ 1 ಕಿಲೋ ಗಜ್ರಿ ಪಾವ್ಕಿಲೋ ಬದ್ನಿಕಾಯಿ ಪಾವ್ಕಿಲೋ ಹಸಿಮೆಣ್ಸಿನ್ಕಾಯಿ ಕರಿಬೇವು ಕೊತ್ತಂಬರಿ 2 ಕಿಲೋ ಬೆಲ್ಲ ಉಂಡಿ ಮಾಡಿನಲ್ರಿ 2 ಕಿಲೋ ಬೆಲ್ಲ ತಂದೀನಿ ಅದು ಊದುಗಳೆಲ್ಲ ಬಿಡು ಅಮ್ಮ ಕಾಲು ತೆಗಿ ಈರ್ಗಲ್ ಹಾಕ್ಬಾರ್ದು ಮನ್ಯಾಗ ಈರ್ಗಲ್ ಹಾಕ್ಬಾರ್ದು ಬನ್ನಿ ನಾನು ಪಲಾವ್ ಮಾಡಾಗ ಮತ್ತೆ ನೀವು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಕೊತ್ತಂಬರಿ ಎಲ್ಲ ಕ್ಲೀನ್ ಮಾಡಿದೆ ಮನೆ ಆಗ ಮತ್ತೆ ಕಸ ಎದ್ದಿಂದ 2 ಸಲ ಆಯ್ತು ಮತ್ತೆ 3ನೇ ಸಲ ಕಸ ಹೊಡ್ಬೇಕು ನೋಡಿ ಎದ್ದಿಂದಾಗ ಶೇಂಗಾ ಅದು ಕ್ಲೀನ್ ಮಾಡಿದ್ನಲ್ಲ ಹೀಗಾಗಿ ಕಸ ಹೊಡೆದಿದೆ ಕೊತ್ತಂಬರಿ ಕರಿಬೇವು ಅರಿಬೇವು ಸುತ್ತಿಟ್ಟು ತಾಮ್ಲ ಅರಿಬೇವು ಫ್ರಿಜ್ಜಿಲರ್ಕ ಈ ತಾಮ್ಲ ಅರಿಬೇವು ಸುತ್ತಿಟ್ರೆ ಸ್ವಲ್ಪ ಚಲೋ ಇರ್ತಂತ ಹಾಕಿ ನೋಡಿ ಇದು ಗಜ್ರಿ ಬದ್ನಿಕಾಯಿ ಇದ್ರಾಗ ಹಾಕೀನಿ ಮತ್ತೇನು 1 ಕೆ ಜಿ ಉಳ್ಳಾಗಡ್ಡಿ ತಂದಿನಿ ನಿನ್ನೆ ಟಮಾಟಿ ಮತ್ತು ಇಲ್ಲೇ ಒಯ್ದೆ ಹಸಿಮೆಣ್ಸಿನ್ಕಾಯಿ ಇದು ಫ್ರಿಜ್ ಇಟ್ಟು ಬಾ ಅಂತೇಳಿ ಹಣ್ಣು ಅಥವಾ ಸುಮ್ಮನೆ ಹಸಿಮೆಣ್ಸಿನ್ಕಾಯಿ ಭಾಳ ಯೂಸ್ ಮಾಡಲಲ್ಲ ನೋಡಿ ಪಲಾವಿಗೆ ಇಷ್ಟು ತೊಗೊಂಡು ನೋಡಿ ಸ್ನೇಹಿತರೆ ಪಲಾವ್ ಮಾಡ್ತೀನಿ ರೀ ಸಜ್ಕ ಮಾಡಿದೆ ಉಂಡೆ ಹೇಳ್ರಿ ಸ್ವಲ್ಪ ಉಂಡ್ರೆ ಹಂಗೆ ನೀಟಾಗಿ ನೈತೆ ಸಜ್ಕ ಹೋಳ್ಗೆ ಮಾಡ್ಬೇಕಂತ ಮಾಡೀನಿ ರೀ ಸಂಜೆಗೆ ಸಜ್ಕ ಭಾಳ ಆಗೈತೆ ಅದು ಮಾಡ್ರಾಗ ಭಾಳ ಆಯ್ತು ಹೋಳಿಗೆರ ಮಾಡಿದ್ರೆ ಆಯ್ತು ಅಂತ ಮಾಡಿ ಏನಾಗುತ್ತೆ ನೋಡಿರಿ ಅವ್ರು ಉಣ್ಣಾಕ ನಾಯಕತ್ತ ಶ್ರಾವಣಿ ಈ ಸದ್ದ ಸಿಹಿ ಉಣ್ಲಾರ್ಕ ಪಲಾವ್ ಮಾಡು ಅಂತಾರೆ ಶ್ರಾವಣ್ ಕುಮಾರ್ ಒಂದು ಸ್ವಲ್ಪ ಉಂಡೋದ ಈಗ ಹೆಂಗಾಗ ಸ್ನೇಹಿತರೆ ನಾವು ಖಾರದ್ದೇ ಮಾಡಿಕೊಟ್ವಿ ಅಂದ್ರೆ ಖಾರದ್ದು ತಿಂತಾರೆ ಒಂದು ಸ್ವಲ್ಪ ಪಲಾವ್ನ ಸಿಹಿ ಪಲಾವ್ ಮಾಡಿದ್ನ ಶ್ರಾವಣಿನೂ ಪಲಾವ್ ಉಂಡ್ಬಿಡ್ತಿದ್ಲು ಈಗಿಬ್ರು ಸಜ್ಕ ಉಂಡೋದ್ರು ಮತ್ತು ಮಧ್ಯೆ ಇಟ್ಟು ಉಣ್ತಾರೆ ನೋಡೋಣ ಏನೇನಾಗುತ್ತಲ್ಲ ಆಗಲಿ ಸ್ನೇಹಿತರೆ ಆಚೆ ಕಡೆ ಇಟ್ರೆ ಕೊಟ್ಟು ಬಿಡ್ತೀನಿ ಉಣ್ತಾರೆ ಹುಡ್ರದ ಆಚೆ ಕಡೆನೂ ನೋಡಿ ಎಣ್ಣೆ ಕಾಯಕ್ಕಿಟ್ಟೀನಿ ಇವಾಗ ಹೆಂಗೆ ಉಪ್ಪಿಟ್ಟು ಒಗ್ಗರಣೆ ಹಾಕೊಂತೀವಿ ಆ ಥರ ಎಲ್ಲ ಒಗ್ಗರಣೆ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಮತ್ತು ಉಳ್ಳಾಗಡ್ಡಿ ಹಾಕಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ತರಕಾರಿ ಹಾಕಿ ಮ್ಯಾಗ ಕೊತ್ತಂಬರಿ ಕರಿಬೇವು ಹಾಕೊಂಡು ನೋಡಿ ಹಾಕಿ ಪಲಾವ್ ಎಲೆ ಮತ್ತು ಚಕ್ಕಿ ಎಲೆ ಇದು ಕರೆಕಾಳು ಲವಂಗ ಇತ್ತು ಹಾಕ್ಬೋದು ಇನ್ನೂ ಟೇಸ್ಟ್ ಜಾಸ್ತಿ ಆಗುತ್ತೆ ನನ್ನ ಕಡೆ ಇಲ್ಲ ನಾನು ಹಾಕಲ್ಲ ಮತ್ತು ಅಲ್ಲ ಪೇಸ್ಟ್ ಇದ್ರೆ ಹಾಕ್ಬೋದು ಮತ್ತು ಪುದೀನ ಇದ್ರೂ ಹಾಕ್ಬೋದು ಯಾಕಂದ್ರೆ ಮಸಾಲೆ ಅನ್ನ ರೈಸ್ ಮಾಡ್ತೀವಲ್ಲ ಮಸಾಲೆ ಐಟಮ್ಸ್ ಹಾಕಿದ್ರೆ ಅನ್ನ ಚೆನ್ನಾಗಿ ಆಗುತ್ತೆ ನೋಡಿ ನಾನು ಹೇಳೋದು ಇದ್ದಿದ್ರಾಗನೇ ಚೆನ್ನಾಗಿ ಮಾಡ್ಕೊಂಡು ನೋಡಿ ಕಮ್ಮಿ ಇದು ಆದರೂ ಮಾಡ್ತೀನಿ ಬನ್ನಿ ಟೇಸ್ಟ್ ಮತ್ತು ಸೂಪರ್ ಆಗುತ್ತೆ ಈ ಥರ ಹಂಗೆ ಬದ್ನಿಕಾಯಿನೂ ಹಾಕ್ಬೋದು ಸೌತೆಕಾಯಿ ಮತ್ತೆಲ್ಲ ಅವು ಕೆಂಪು ಗಡ್ಡೆ ಇರ್ತವಲ್ಲ ರೀ ಕ್ಯಾರೆಟ್ ಏನಂತ ಕೆಂಪು ಗಡ್ಡೆ ಬಿಟ್ರೂಟ ಅವು 20 ರೂಪಾಯಿ ಕೊಂದಾದ್ರೆ ಹಿಂಗೆ ಬಿಟ್ಟು ಬಂದೆ ಬಿಟ್ರೂಟ ಹಾಕ್ಬೋದು ಇಲ್ಲೇ ಮತ್ತು ಆಗುತ್ತಂತಾರೆ ಬಿಟ್ರೂಟ ಅದೇ ಶೇಂಗಾ ಉಂಡೆ ಪಂಡಿ ತಿನ್ಸಿರೋದ್ರಿ ಮಕ್ಳಿಗೆ ಯಾವ್ದಾರ ಆಗಿದ್ದು ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅದು ಮಾಡ್ಕೊತ ಹೋಗೋದ್ರಿ ಜೀವನ ಅನುಕೂಲ ಆದಾಗ ನಾವು ಅನುಕೂಲ ಪಟ್ಟಂಗೆ ಜೀವನ ಮಾಡೋಕ್ಕಿಂತ ನಮಗೆ ಅನುಕೂಲ ಆದಂಗೆ ಜೀವನ ಮಾಡೋದು ಉತ್ತಮ ಅಂತ ಇವತ್ತು ನೋಡಿ ಇವಾಗ ನಮಗೆಲ್ಲ ಬೇಕು ಅನ್ಸೋದು ಜಾಸ್ತಿಯಾಕ ಅದರಿಂದ ಬೆನ್ನು ಹತ್ತೋದ್ರೆ ಮತ್ತೆ ನಾವು ಎಲ್ಲಿಗೆ ಮುಟ್ಟಲ್ಲ ನಾವು ನಮಗೇನು ಅನುಕೂಲ ಆಗುತ್ತೆ ಅದ್ರಿಂದ ಬೆನ್ನು ಹತ್ಬಾರ್ದು
ನಮಗೆ ಹೆಂಗೆ ಅನ್ಸುತ್ತೆ ಅದರಿಂದ ಬೆನ್ನು ಹತ್ತಿದ್ವಿ ಅಂದ್ರೆ ಅದು ಇದು ಆಗೋಲ್ಲ, ಜೀವನ ಆಗೋಲ್ಲ. ನಾವು ಹೆಂಗೆ ಅನುಕೂಲ ಬರ್ತಂಗೆ ಮಾಡ್ಕೊತಂದ್ರೆ ಜೀವನ ಆಗುತ್ತೆ ನೋಡಿ. ಇದೇ ಒಂದು ಮಾತೆಲ್ಲ ಇಟ್ಕೊಂಡು ನಡಿಬೇಕು ಸ್ನೇಹಿತರೆ. ಯಾರೇ ಇಲ್ಲರಿ, ನಮ್ಗೆ ಅನುಕೂಲ ತಕ್ಕಂಗೆ ಹೋಗ್ಬೇಕು. ನಮ್ಗೆ ಅದೇ ಬೇಕು ಇದೇ ಬೇಕು ಅಂದ್ರೆ ಸಿಗೋಲ್ಲ. ನಮ್ಮ ಅನುಕೂಲ ಹೆಂಗೆ ಇರ್ತಾವೆ, ನಮ್ಮ ಮನೆ ಬರ ಹೆಂಗಿರುತ್ತೆ ಹಂಗೆ ಹೋಗ್ಬೇಕು ರೀ. ನಾನು ಪಲಾವ್ ಒಗ್ಗರಣೆ ಹಾಕಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಇಲ್ಲಿ ಪಲಾವಿಗೆ ಒಗ್ಗರಣೆ ಹಾಕಿದ್ರೆ ಎಷ್ಟು ಮಸ್ತ್ ವಾಸನೆ ಬರ್ತಂದ್ರಿ. ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ನೋಡಿ. ನನ್ನ ತಾಕ ಅದು ಇಲ್ಲ ಇದು ಇಲ್ಲ ಟೇಸ್ಟ್ ಆಗುತ್ತಿಲ್ಲ ಅಂತ ಅನ್ಕೋಬೇಡಿ. ವಾಸನೆ ಹೆಂಗೆ ಬರ್ತಾರೆ ವಾವ್ ಅಂತ ಬಂದು ಸರಿ ಗ್ಯಾಸಿನ ಮ್ಯಾಗ ಬಂದುಬಿಡ್ದಂಗೆ. ನಾನು ಅರಿಶಿನ ಇದೇ ಯೂಸ್ ಮಾಡ್ತೀನಿ ನೋಡಿ. ಈ ಥರ ಅರಿಶಿನ ಚಲೋ ಬರ್ತೀವಿ. ಸ್ವಲ್ಪ ಆಗಿತ್ತು ರೀ ಹಾಕೊಂಡೆ ನೋಡಿ ಸ್ನೇಹಿತರೆ. ನಮಗೆ ಎಷ್ಟು ಬೇಕಂದ್ರೆ ನಾನು ಇದರಲ್ಲೇ 2 ಗ್ಲಾಸ್ ನೀರು ಹಾಕೀನಿ ರೀ. 1 ಗ್ಲಾಸ್ ಅಕ್ಕಿ ಹಾಕ್ಬೇಕಂತ ನೀವು ಹುಡ್ರು ಅಂತಾವು. ಶಾವ್ನಿ ಬಿಜ್ಜಿಯೋದಲ್ಲ ನೋಡಿರಿ. 1 ಗ್ಲಾಸ್ ಹಾಕ್ತೀನೋ ಕಮ್ಮಿ ಹಾಕ್ಬೇಕಂತ ಮಾಡೀನಿ ರೀ. 2 ಗ್ಲಾಸ್ ನೀರು ಹಾಕಿ ಮಾತ್ರ. ಯಾಕಂದ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ರೂ ಉಣ್ತಾವ್ರಿ ಇವ್ರು. ಸಜ್ಕ ಉಣ್ಣೋರಿಗೆ ಹಾಕಿ ಪಲಾವ್ ಇಷ್ಟ ಹಾಕಿ ಉಣ್ತಾಳೆ. ನಾನು ಕೂಡ ಪಲಾವ್ 2 ರೊಟ್ಟಿ ಆದ್ರೆ ದಪ್ಪ ಆಗ್ತೀರಂತ ಅನ್ನ ಉಣ್ಣಲ್ರಿ ಅಷ್ಟೇ. ಮತ್ತು ಟೇಸ್ಟ್ ಆಗಬೇಕು, ಇದೇ ಒಂದೇ ನನ್ನ ಗುರಿ ನೋಡಿ. ಹ್ಞೂ ಅಂತ ಹೆಚ್ಚಾಕಿ ಅಂತ ಅಲ್ಲಿ ಟೈಮ್ ಹಿಡ್ಕೊಂಡು ಅಡುಗೆ ಮಾಡ್ಕೊತ ಕುಂತ್ನಿ ಅಂದ್ರೆ ಟೈಮಿಂಗ್ ಸಾಲಲ್ಲ. ಎಲ್ಲ ಕೆಲಸ ಒಬ್ಬೇಕೆ ನೋಡ್ಕೋಬೇಕಲ್ಲ. ಯೂಟ್ಯೂಬ್ ಕೆಲಸ, ಮನೆ ಕೆಲಸ, ಟೀಚಿಂಗ್ ಆಗಿರ್ಬೋದು, ಪ್ರತಿಯೊಂದರೂ ಮನೆ ಒಬ್ಬೇಕೆ ನೋಡ್ಕೋಬೇಕಲ್ಲ. ಮೇಂಟೈನ್ ಮಾಡೋದು ವಜ್ಜಾಗುತ್ತೆ. ಯಾವ ಥರ ಮೇಂಟೈನ್ ಮಾಡ್ತೀರಿ ಅಕ್ಕ ಅಂತ ಕೇಳ್ತಿರ್ತೀರ. ಇದೇ ಥರ ಮೇಂಟೈನ್ ಮಾಡಿ ನೋಡಿ. ಕೈ ಹಿಡಿದು ಎಲ್ಲ ಅಡುಗೆ ಮಾಡ್ಕೊತ ಕುಂದಲ್ರಿ ನಾನು. ಬೇಗ ಆಗ್ಬೇಕು, ಟೇಸ್ಟಿಯಾಗಿರ್ಬೇಕು ಅಷ್ಟೇ. ಒಂದು ಆರೋಗ್ಯಕ್ಕೆ ಒಳ್ಳೇದಿರಬೇಕು. ಆ ಥರ ಅಡುಗೆ ಮಾಡ್ತೀನಿ ಬನ್ನಿ ನೋಡಿ ಸ್ನೇಹಿತರೆ. ನೀರು ಒದಾಡಕತ್ತಿದ್ದು ಅಕ್ಕಿ ಹಾಕಿನಿ, ಕುದಿಯಾಕತ್ತೈತೆ. ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಆಮೇಲೆ 2 ಸೀಟಿ ಓಡಿಸ್ಕೊಂಬರ್ತೀನಿ ರೀ. 2 ಸೀಟಿ ಓಡಿಸ್ಕೊಂಡು ನಾನು ಯಾವ ಥರ ಆಗಿದಂತ ನಿಮಗೂ ಶೇರ್ ಮಾಡ್ತೀನಿ ನೋಡಿ ಸ್ನೇಹಿತರೆ. ಜಾಕಾನು ಆಯಿತು, ಪಲಾವ್ ಮಾಡ್ಕೇರಿ. ಪಲಾವ್ ರೆಡಿ ಆಗೈತಿ. ಎಲ್ಲ ಮನೆ ಕ್ಲೀನ್ ಮಾಡಿ ನೋಡಿ. ನೀನು ಒಂದು ವಸ್ತು ತಾಳಗೆಲ್ಲ ಏನಿಲ್ಲ ಇಷ್ಟು ಕಾಣ್ತಿರ್ಬೇಕು. ಎಲ್ಲ ಕ್ಲೀನ್ ಮಾಡೀನಿ. ಮತ್ತು ಇವಾಗ ಊಟ ಮಾಡ್ಬೇಕು. ಊಟ ಮಾಡಿ ಬಟ್ಟೆ ಬಾಂಡೆ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. 2 ಸೀರೆ ಬಳ್ಸೀನಿ ರೀ. ಯಾವ ಸೀರೆ 3 ನೈಟಿ ಬಳ್ಸಿ ಸ್ನೇಹಿತರೆ. 2 ಸೀರೆ ಬಳ್ಸೀನಿ ರೀ. ಮತ್ತು 2 ಲಂಗ ಬಳ್ಸೀನಿ. ಇಷ್ಟು ಅಮೌಂಟ್ ಎಷ್ಟಾಗುತ್ತಾ ನಾನು ಅರಿವ್ಯಾಗ ಏನು ಇಷ್ಟು ಅಮೌಂಟು ಬಟ್ಟೆದು ಏನು ಉತ್ಪಾದನೆ ಐತಿ, ಅರಿವಿ ಬಟ್ಟೆ ವ್ಯಾಪಾರ ಮಾಡಿದ್ರೆ ಲಕ್ಷಣ ಅಂತ ಯಾಕೆ ಅಂತಾರೆ ಅನ್ನೋದು ಅದ್ರ ಬಗ್ಗೆನೂ ಕ್ಲಿಯರಾಗಿ ಹೇಳ್ತೀನಿ ನಿಮಗೆ. ಅದು ಸೀರೆ ತೋರ್ಸಾಗಿ ಹೇಳ್ತೀನಿ ಸ್ನೇಹಿತರೆ. ಬನ್ನಿ ಇವಾಗ ಊಟ ಮಾಡ್ತೀನಿ. ಲೇಟ್ ಆಗೈತೆ, 11 ಗಂಟೆ ಹಾಕಿ ಊಟ ಮಾಡ್ಕೊಂಡು ಹಂಗೆ ನೀರು ಬಂದಾವ ಬ್ಯಾರಲ್ ಕಚ್ಚೀನಿ. ಸೋಳೆ ಬಂದಾವ ಕುಡಿ ನೀರು ತುಂಬಿದ್ನೆಲ್ಲ ಮುಂಜಾನೆ ಸೋಳೆ ಬಂದಾವು ಬ್ಯಾರಲ್ ಕಚ್ಚೀನಿ. ಬಟ್ಟೆ ಬಾಂಡೆ ಮಾಡ್ಕೊಂಡ್ಬಿಡ್ತೀನಿ ರೀ. ನೀರು ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ. ಸಪೋರ್ಟ್ ಮಾಡಿ, ವಿಡಿಯೋಲಿ ಸ್ಕಿಪ್ ಮಾಡಿ. ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ. ಬನ್ನಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ. ಅದೊಂದು ಮರ್ತಿದ್ದೆ ನೋಡಿ. ಅನ್ನ ಮಾತ್ರ ಸಖತ್ತಾಗೈತೆ ನೋಡಿ. ಬರೀ ಕುಕ್ಕರ್ ಕ್ಲೋಸ್ ತೆಗೆದ್ರೆ ಗಮ್ಮತ್ತು ವಾಸನೆ ಬರ್ತಾ. ಶ್ರವಣ್ ಮಮ್ಮಿ ಮಸ್ತ್ ಆಗೈತೆ. ಮಮ್ಮಿ ಮಧ್ಯಾಹ್ನ ಉಣ್ತೀನಿ ನಾನು. ಅಕ್ಕಿ ಸಜ್ಕ ಉಂಡಾಡ್ರಿ, ಉಂಡಿ ತಿಂದಾಳ, ದ್ರಾಕ್ಷಿ ತಿಂದಾಳ, ಎಲ್ಲ ಯಾಕಡೆ ಹೋಗುತ್ತೆ ರೀ. ಹಿಂಗಾಗಿ ಒಳ್ಳೆ ಮಮ್ಮಿ ನಾನು ಮಧ್ಯಾಹ್ನ ಉಣ್ತೀನಿ, ಸಾಲಿಗೆ ಹೋಗಂತೇಳಿ. ಈಗ 11:15 ಆಗೈತಿ ಟೈಮು. ನಾನು ಒಂದಿಟ್ಟು ಪಲಾವ್ ತಿನ್ಕೊತೀನಿ ಬನ್ನಿ. ಅಷ್ಟಾಗಿ ಪಲಾವ್ ನೋಡಿ ಇವತ್ತು ನೋಡಿ. ಮತ್ತು ಕುಕ್ಕರ್ಗೆ ನಾವು ನೀರು ಒದಾಡಿದ ಅಕ್ಕಿ ಹಾಕಿ ತಿರುವ್ಯಾಡಿ ಕ್ಲೋಸ್ ಮಾಡ್ಬೇಕು ರೀ. ಹಂಗಂದ್ರೆ ಏನು ಎಲ್ಲ ಕಡೆ ಮಿಕ್ಸ್ ಆಗಿರ್ತದೆ ತರಕಾರಿ, ಚೆನ್ನಾಗಿತ್ತು ಅನ್ನ. ಮತ್ತು ನಾವೇನಾರು ಹಂಗೆ ಅಕ್ಕಿ ಹಾಕಿ ಕ್ಲೋಸ್ ಮಾಡಿಟ್ಟು ಅಂದರೆ ಎಲ್ಲ ತರಕಾರಿ ಮ್ಯಾಗೆ ಇರ್ತೈತೆ. ನಾನು ಇಷ್ಟು ಅನ್ನ ಹಾಕ್ಕೊಂಡು ನೋಡಿ ಮಸ್ತ್ ಆಗೈತೆ ಸ್ನೇಹಿತರೆ. ಟೇಸ್ಟ್ ನೋಡಿ ಹೇಳ್ತೀನಿ ಬರೀ. ಮಸ್ತ್ ಆಗೈತೆ ನೋಡಿ ಸ್ನೇಹಿತರೆ. ಒಂದು ತುಂಡೆ ಮಸ್ತ್ ಟೇಸ್ಟ್ ಮತ್ತು ಮಸ್ತ್ ಆಗೈತೆ. ರೇಷನ್ ಅಕ್ಕಿ ಅಲ್ಲ ಸ್ನೇಹಿತರೆ ಇವು. ನೋಡಿ ಸ್ನೇಹಿತರೆ, ನಾನು ಬಟ್ಟೆ ಟಿಚಿಂಗರ ಮಾಡಿದ್ರಾತು, ಬಟ್ಟೆ ಒಗೆದ್ರಾತು ಅಂತ ನಾಷ್ಟ ಮಾಡಿ ಬಂದು ಕುಂತೆ. ಕುಂದ್ರಾನ ಇವ್ರು ಬರ್ಸಕತ್ತಿದ್ರು ಇಬ್ಬರು. ಇಲ್ಲಿ ಬರ್ರಿ ಇಲ್ಲ ಕರ್ಕೊಂಡ್ಕ್ಯಾರ ಇವ್ರುಗಳು ಒಂದಿಟ್ಟು ಮಾತಾಡ್ಕೊತ ಕೂತಿದ್ದೆ. ಹಾಯ್ ಮಾಡ್ರಿ ಇಬ್ಬರು. ಬರ್ಸದೆ ನೋಡಿ. ಹುಡ್ರ ಮಕ್ಕಳಾದ್ರೆ ಹಾಗೆ ಅಲ್ಲ, ಇವರೆಲ್ಲ ಬಾರ್ತಿರ್ತಾರೆ. ನಮ್ಮ ಶ್ರವಣ್ ಕುಮಾರ್ ಒಂದು ಬೇಡ ನೋಡಿ. ಅದೇ ಒಂದು ನನ್ನ ಬೆಸ್ಟ್ ಖುಷಿ ಆಗುತ್ತೆ. ಯಾಕಂದ್ರೆ ಇವರು ಇಲ್ಲೇ ಓನ್ಯಾಗ ನಮ್ಮ ಮನೆ ಮುಂದೆ ಇದ್ರು. ಮನೆ ಇಲ್ಲೇ ಅದಾವು ಮನೆಗಳು ತೊಗೊಂಡು ಚಂತನ ಬಾರ್ತಿರ್ತಾರೆ. ಮಮ್ಮಿ ನನಗೆ ಇಂಥದ್ದು ಬೇಕು ಅಂತ ಕೇಳಿಲ್ಲ. ನನಗೆ ಅದೇ ಖುಷಿ ಆಕೈತಿ. ಏಟ್ ಕೊಟ್ಟು ನಾನೇ ತಂದು ಕೊಟ್ರಾತಪ್ಪ ಮಕ್ಕಳಿಗೆ. ನನ್ನ ಇವರೆಲ್ಲ ನೋಡ್ಕೇರಿ ಖುಷಿಯಾಗಿ ನನ್ನ ಮಗ ಕೇಳೋದು ನೋಡು ಎಷ್ಟು ಕೊಟ್ಟು ಅಂತೇಳಿ ಕರೆದೆ. 200 ರೂಪಾಯಿ ಅಮೌಂಟ್ ಬರೋದಂತ. 200 ನಾ ವಿಚಾರ ಮಾಡಿದೆ 180, 70, 80 ರೂಪಾಯಿ 100 ರೂಪಾಯಿ ಬೂತೈತೆ ಅಂತ ನಾವು ವಿಚಾರ ಮಾಡಿದ್ದೆ. 200 ರೂಪಾಯಿ ಅಂತ ಕೇಳಿ ಶಾಕ್ ಆಗಿ. ಯಾಕಂದರೆ ಅದೇ 200 ರೂಪಾಯಿ ಏನೋ ಕಾಯಿಪಲ್ಲೆ ತಂದ್ರೆ ಒಂದು ವಾರ ತಿಂತೀವಲ್ಲ ಅಂತೇಳಿ ಹಿಂಗೆ ವಿಚಾರ. ಮಿಡಲ್ ಕ್ಲಾಸ್ ಫ್ಯಾಮ್ಲಿದ ವಿಚಾರ ಹಿಂಗೆ ಇರ್ತೈತಲ್ಲ ಸ್ನೇಹಿತರೆ. ಏನೂ ಮಾಡೋಕ್ಕಾಗಲ್ಲ. ಆದರೆ ಏನೂ ಆಗಲಿ ನನ್ನ
ಮಗಗೆ ತಂದು ಕೊಡ್ತೀನಿ ರೀ. ಈ ಹೋಳಿ ಹುಣ್ಣಿಗೆ ಆಲಿಕ್ಕೂ ಮುಂದಿನ ಹೋಳಿ ಹುಣ್ಣಿಗೆ ತಂದು ಕೊಡ್ತೀನಿ. ದೊಡ್ಡೋರಾಗ್ಯಾರ ಇವರು, ಇನ್ನು ಸಣ್ಣ ಅದಾನ. ಇವನಿಂದು ಇವತ್ತು ತಂದು ಒಂದು ಹರಿದಾನ್ರಿ. ಈಗ ಇನ್ನೊಂದು ಅವ್ರ ಅವ್ಗೆ ಅಂತಮ್ಮ ಅಂತ ಅವ್ರ ಅವ್ವನ ಜೀವ ತಿಂತಾರೆ ನೋಡಿ ಸ್ನೇಹಿತರೆ. ಇವನು ಒಬ್ಬನೇ ಪಾಪ ಅವ್ರ ಅಪ್ಪ ಇಲ್ಲ. ಇವರು ನಮ್ಮ ಪರಿಸ್ಥಿತಿ ಅಂತ ಹೇಳ್ಬೋದು. ಅವ್ರವ್ವ ದಿನ ಕೂಲಿ ಕೆಲ್ಸಕ್ಕೆ ಹೋಗ್ತಾಳೆ. ಅದಕ್ಕೆ ಬೇದೈನ್ಯಾಗ ಮಮ್ಮಿ ಎಲ್ಲ ಹಂಗೆ ಜೀವ ತಿನ್ನಬಾರ್ದು ಪರ್ಸು, ಹಂಗೆ ಚಂದ ಬೇಕಂತಾನ್ರಿ ಇವ. ಅದಕ್ಕೆ ನಾನು ಏನು ಹೇಳಿದೆ, ಎಷ್ಟು ಆಗುತ್ತೆ ಅಷ್ಟು ಹೇಳಿ 10-15 ನಿಮಿಷ ಬುದ್ಧಿ ಹೇಳಿದೆ. ಹಂಗೆಲ್ಲ ಬೇಡಬಾರ್ದಪ್ಪ, ನೋಡಿ ನಮ್ಮ ಕುಮಾರ್ ಬೇಡ್ತಾನೆ, ನಮ್ಮ ಮಮ್ಮಿ ಅದಕ್ಕೋ ನೀ ದುಡಿದು ಮಮ್ಮಿಗೆ ಹಾಕಬೇಕು, ನೀನೇ ಮಮ್ಮಿ ಜೀವ ತಿನ್ನಕತ್ತಿ ಅಂದ್ರೆ ತರು 300 ರೂಪಾಯಿದಾಗ ಜೀವನ ಸಾಗಿಸ್ಬೇಕಂದ್ರೆ ಕಷ್ಟ ಐತಿ ಪರ್ಸು. ಆ ಥರ ಐತಿ ಈ ಥರ ಅಂತ ಹೇಳಿದ್ನಿಲ್ಲ ನಿನಗೆ. ಮತ್ತು ಇನ್ನೇನು ಕೇಳಬೇಡ ಮಮ್ಮಿನ, ಎಲ್ಲ ಜೀವ ತಿನ್ ಒಂದ್ಸಲ ಬಾರಿಸಿ ಹೋಗ್ಬಿಡಿ. ಹೆಂಗೆ ಬಾರಿಸಿ ನೋಡೋಣ, ಹೆಂಗೆ ಎಷ್ಟು ಚಂದ ನೋಡಿ ಹೋಳಿ ಹುಣ್ಣಿ ಹಬ್ಬ ಅಂತ ಹೆಂಗೆ ಮಾಡ್ಯಾರ ನೋಡಿ. ಹಾಂ ಹೋಗಿ ಸಾಕು, ಕಿವಿ ಗಿಳ್ಳದ ನೋಡಿ ಸ್ನೇಹಿತರೆ. ಅದು ಸವಣಿ ಹೋಮ್ವರ್ಕ ಬರೆಯಕತ್ತಾರ ನೋಡಿ. ಬಂದು ಅಪ್ಪಿಯಾರು ಕೂಡ ಒಂದಿಷ್ಟು ಮಾತಾಡಿ ಖುಷಿ ಆಯಿತು. ಯಾಕಂದ್ರೆ ಮಕ್ಕಳು ಸಣ್ಣ ನೋಡಿ, ನನ್ನ ಮಗ ಅವ್ರು ನೋಡಿದ್ರೆ ನನ್ನ ಮಗನೇ ಬೆಸ್ಟ್ ಅನಿಸುತ್ತೆ. ಇಷ್ಟು ಉಡಾಳಿದ್ರೆ ಇರಲಿ, ಆದ್ರೆ ಇದು ಬೇಕು ಅದು ಬೇಕಂತ ಬೇಡಲ್ಲ, ಉಡಾತನ ಮಾಡ್ತಾನೆ. ಆದ್ರೆ ಮಕ್ಳು ಅಂದ ಮೇಲೆ ಹಾಗೇ ಅಲ್ಲ, ಉಡಾತನ ಮಾಡೇ ಮಾಡ್ತಾವೆ. ಐಸ್ ಕ್ರೀಮ್ ಬರಲಿ ಬೇಕಾದಿಲ್ಲ ಸ್ನೇಹಿತರೆ, ಇದು ಬೇಕು ಅದು ಬೇಕು ಬೇಡಲ್ಲ. ಅದೇ ಒಂದು ಮನಸ್ಸಿಗೆ ಎಷ್ಟು ನನಗೆ ಖುಷಿ ಆಯಿತು. ಈ ಅಪ್ಪೆ ಪರ್ಸು ಅಂತ ಹೇಳಿದ್ನ. ಅವ್ರ ಅವ್ವ ಬಂದ್ಗಣಿ ಅಳದು ಒಂದೇ, ಅವ್ರ ಅವ್ವ ಹೊಡಿದ್ದು ಅಳೋದು, ಬೇಕು ನನಗೆ ಯಾಕೆ ತಂದಿಲ್ಲ ಹಂಗೆ ಹಿಂಗೆ ಎಲ್ಲ ಯಾವ ಥರ ಕಿಡಿಗೇಡಿ ಮಾಡ್ತಾರೆ. ನನಗೆಲ್ಲ ಆ ಥರ ಮಾಡಲ್ಲ. ನನಗೆ ಬರೀ ಏನೋ ಮಾತಿನಾಗ ಫರಕ್ ಬಂತಂದ್ರೆ ಯಾಕಂತ ಬೆದರಿಸ್ಬಿಡ್ತೀನಿ. ನಾನು ಎದಕ್ಕೋ ಏನೋ ಅಲ್ಲಿ ತಿಕ್ಕೋ ಅಂತ ನಾ ಅಂದೆ, ತಿಕ್ಕೋತೀನಿ ಅಂತ ಮಾಡ್ಕೆ ಹೊರ್ಯಾಕೆ ಹೋಗಿ ಬಿಟ್ಬಿಡಿ ಒಂದು ಗಜ್ಜು. ಯಾಕಂದ್ರೆ ತಿಕ್ಕೋತಿ ಮಮ್ಮಿ ಅಂತ ಅವ್ಳು ಹೇಳ್ದ. ಯಾಕೆ ತಿಕ್ಕೋತ್ನ ಅಂದ್ರೆ ಯಾರು ಸಿಗೋಣಕ್ಕಾಗಲ್ಲ. ಹಿಂಗೆ ಅಂದಲ್ಲಪ್ಪ, ನಾನು ಹೊಟ್ಟೆಗೆ ಹುಟ್ಟಿ ನಾನು ಇವ್ರ ಸಲ ಇಷ್ಟು ಕಷ್ಟಪಡ್ತೀನಿ, ಇವಾಗ ನನಗೆ ಹಿಂಗೆ ಅಂತಲ್ಲ ಅಂತ. ಈ ಸಣ್ಣವಿದ್ರು ನಿಮಗೆ ಅನಿಸ್ತಿರ್ಬೇಕು ಸಣ್ಣವ್ದನ ಅಂದ್ರೆ ಏನಾದ್ರು ಬಿಡಕ್ಕ ಅಂತ ಅನ್ಕೋತಿರ್ಬೇಕು, ನಿಮ್ಮ ತಲೆಯಾಗ ವಿಚಾರ ಬಿಡ್ತಿರ್ಬೇಕು. ಹಂಗಲ್ಲ, ಸಣ್ಣ ಇದ್ದಾಗನೇ ನಾವು ಬುದ್ಧಿ ಕಲಿಸ್ಬೇಕು. ಇವಾಗ ನಾವು ಇವಾಗ ಹಿಂಗೆ ಅನ್ನ ಇನ್ನೊಂದು ನಾಳೆಗೆ ಇನ್ನೊಂದು ಅಂತಾನೆ. ಇವಾಗ ಅದಕ್ಕೆ ಹೊಡೆದಂದ್ರೆ ನಮ್ಮ ಮಮ್ಮಿ ಹೊಡಿತಾಳ, ಇದನ್ನಂದ್ರೆ ನಾನು ಮಾತಾಡಬಾರ್ದು, ಕೆಟ್ಟದ್ದು ಮಾತಾಡಬಾರ್ದು ಅಂತ ಕಲಿತಾವ ಮಕ್ಕಳು. ಅಷ್ಟೇ ನೋಡಿ ಉದ್ದೇಶ. ನನಗೆ ನನ್ನ ಉದ್ದೇಶ ಏನಂದ್ರೆ, ನಾನು ಅವ್ರು ಬೇಡ್ಲಿಕ್ಕಂದ್ರೆ ನಾನು ಅವ್ರ ಮನಸ್ಥಿತಿ ಅರ್ಥ ಮಾಡ್ಕೊಂಡು ನಾನೇ ತಂದು ಕೊಡ್ತೀನಿ. ಅವ್ರು ಬೇಡಿದ್ರೆ ಮಾತ್ರ ತಂದು ಕೊಡಲ್ಲ. ನಾನು ಹಿಂಗೆ ನೋಡಿ ಉಲ್ಟಾ ಇದ್ದೀನಿ ಸ್ನೇಹಿತರೆ. ಯಾಕಂದ್ರೆ ನನ್ನ ಕ್ಯಾರೆಕ್ಟ್ರ್ ಹಿಂಗೆ ಐತೆ. ನಿಮ್ಗೆ ಹೆಂಗೆ ಅನಿಸುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಹಾಕಿ. ಅವ್ರು ಮತ್ತು ಬೇಡ್ಲಿಕ್ಕಂದ್ರೆ ನಾನು ಅರ್ಥ ಮಾಡ್ಕೊಂಡು ತರ್ತೀನಿ, ಬೇಡಿದ್ರೆ ಅಂತ ಕೊಡ್ಸಲ್ಲ. ಬೇಕಾಗಿರಲಿ ₹1 ಅವ್ರು ಬೇಡ್ರಿಗೆ ಕೊಡ್ಸಲ್ಲ. ಬೇಡ್ಲಿಕ್ಕಂದ್ರೆ ಅದು 1,00,000 ರೂಪಾಯಿದಲ್ಲಿ ತಂದು ಕೊಡ್ತೀನಿ. ಈ ಥರ ಕ್ಯಾರೆಕ್ಟರ್ ಐತೆ ನಂದು. ಏನು ಗೊತ್ತಿಲ್ಲ ಸ್ನೇಹಿತರೆ, ಆ ದೇವ್ರು ಹಾಕಿದ್ದು ಬುದ್ಧಿ, ಆ ದೇವ್ರು ಹಾಕಿದ್ದು ಒಬ್ರೊಬ್ರಿಗೆ ಒಂದೊಂದು ಥರ ಕ್ಯಾರೆಕ್ಟರ್ ಇರ್ತೈತೆ. ನಂದು ಹಿಂಗೆ ನೋಡಿ ನೀವು ಇಷ್ಟು ಟಿಚ್ ಮಾಡಿ ನಿಮ್ಗೆ ಹೇಳ್ತೀನಿ ರೀ. ನಾ ಯಾವ್ಯಾವ ಸೀರೆಗೆ ಏನಾಯ್ತು ಎಲ್ಲ ರೇಟು, ಯಾರ್ಯಾರು ನನಗೂ ಎಷ್ಟು ಖುಷಿ ಇದ್ದು ಎಲ್ಲ ನೋಡಿ, ಎಷ್ಟು ಯಾಕೆ ಬಳಸಿದ್ದೆ ಅಂತಲೂ ಹೇಳ್ತೀನಿ, ಯಾಕೆ ಬಳಸ್ಕೊಂಡೆ ಅಂತಲೂ ಹೇಳ್ತೀನಿ. ಎಲ್ಲರೂ ಶೇರ್ ಮಾಡ್ತೀನಿ. ಬನ್ನಿ ಟಿಚ್ ಮಾಡ್ಕೊಂಡು ಬರ್ತೀನಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವ್ರಿಗೆ ಎದರ ಲಾಭ ಹೆಂಗೆ ತೆಗೆದ್ರೆ ಹೆಂಗೆ ಲಾಭ ಆಗುತ್ತಂತ ಆಗಳೇ ನಾನು ಅಡುಗೆ ಮಾಡಕ್ಕೆ ಹೇಳ್ತೀನಿ ರೀ ನಿಮ್ಗಂದೆ. ಇವಾಗ ನೋಡಿ ಇವೆರಡು ಸೀರೆ ಬಳಸೀನಿ, 2 ಲಂಗ ಬಳಸೀನಿ, 3 ನೈಟಿ ಬಳಸೀನಿ. ನಾವು ಯಾವಾಗ ಬಟ್ಟೆ ಬಳಸ್ಬೇಕಂದ್ರೆ ಲಾಸ್ಟಿಗೆ ನಾವು ಮಾಲ್ ಹಾಕ್ತಿರ್ತೀವಲ್ಲ, ಇವಾಗೆಲ್ಲ ಮಾಲ್ ಆಗೈತಪ್ಪ, ಖಾಲಿ ಆಗೈತಿ, ನಾವು ಮಾಲ್ ಹಾಕಬೇಕು ಅನ್ನಾಗ ನಾವು ಬಟ್ಟೆ ಬಳಸ್ಬೇಕು ನೋಡಿ. ಯಾಕಂದ್ರೆ ಒಂದಿಷ್ಟು ಗಂಟು ಅಮೌಂಟ್ ಅಂತ ಇಷ್ಟಂತ ಕೂಡಿರ್ತೈತಿ. ಗಂಟು ಕೂಡಿರ್ಬೇಕು ರೀ. ಬಟ್ಟೆ ಗಂಟೆಲ್ಲ ಬಂದಿರಬೇಕು. ಲಾಭದಾಗ ಏನು ಉಳಿದಿರ್ತಾವಲ್ಲ, ಇದಿಷ್ಟು ಲಾಭದಾಗ ಉಳಿದೈತೆ ನೋಡಿ. ಈ ಸಲ ಬಟ್ಟೆ ತಂದೆಲ್ಲ ಇದಿಷ್ಟು ಲಾಭದಾಗ ಉಳಿದಿತ್ತು. ಅದನ್ನು ಈ ಕಡೆದು ಅಮೌಂಟು ಕೊಡಬೇಕು ಸ್ನೇಹಿತರೆ. ಈ ಕಡೆದು ಅಮೌಂಟ್ ಇಷ್ಟು ಕೊಡಬೇಕು. ಇಷ್ಟು ಹ್ಯಾಂಡಿನ ಅಮೌಂಟ್ ಕೊಡೈತಿ, ತೆಳಗಿಂದು ಇಷ್ಟು ಮಾಲ್ ಅದ್ರಾಗ ಬರ್ತ್ರಿ. ಅದ್ರಾಗ ಸೇರಿಸಿ ಲೆಕ್ಕ ಮಾಡಿ ನಾನು ಇದಿಷ್ಟು ಅಮೌಂಟ್ ಬರ್ಬೇಕು, ಎಷ್ಟು ಅಮೌಂಟು ತಂದಿದ್ದೆ, ಎಷ್ಟು ಅಮೌಂಟ್ ಕೂಡೈತಿ, ಎಷ್ಟು ಅಮೌಂಟಿನ ಮಾಲ್ ಮಾರ್ಬೇಕು ಅನ್ನೋದು ಉಳಿದೈತೆ. ಮತ್ತು ನನಗೆ ಆಗಿದ್ದು ಈಗ ಅಮೌಂಟ್ ಕೂಡಿ ಲಾಭ ಇಷ್ಟು ಉಳಿದಿತ್ತು. ಒಂದು 600, ಒಂದು 300, ಒಂದು 900 ಇಷ್ಟು ಲಾಭ ಇತ್ತು. ಇದು ಏನೈತೆ ತೊಗೊಂಡು ನೋಡಿ, ಇಷ್ಟು ಬಟ್ಟೆ ತೊಗೊಂಡೆ, ಲಾಭದಾಗನೇ ತೊಗೊಂಡು ನಾನು. ಬಟ್ಟೆ ಮಾರಾಕತ್ತವ್ರಿಗೆ ಉಡು ಬಟ್ಟೆ ಹೋಗ್ತಾವು ಲಾಭದಾಗ. ಮತ್ತು ಮಾಡೋರು ಇಂಥವೆಲ್ಲ ಚಿಂತಿಲ್ಲದಂಗೆ ಓದ್ತಾವೆ ನೋಡಿ. ನಾ ಬಟ್ಟೆ ಮಾರೋಕ್ಕೆ ಕಾರಣ ಅಂದ್ರೆ ಮಾಡೋರು ಮಟ್ಟೋರು ಓದ್ತಾವು. ಇನ್ನೇ ಈಗ ನೋಡಿ ಒಂದು ಹೆಸರು ಹಿಡಿದು ಹೆಂಗೆ ಬಂತು, ಮತ್ತು ಅದು 150 ರೂಪಾಯಿ ಹಂಗೆ ಅದು ಓದ್ರಿ. ಇಂಥ ಮಾಡೋವು ಇಂಥ ಮತ್ತು ಉಡುದು ಇದು 600, ಇದು 300, 900, ಇದು 900, 1,800 ರೂಪಾಯಿ ಲಾಭ ಆಗಿತ್ತು. 1,800 ರೂಪಾಯಿ ಲಾಭ ಇಲ್ಲೇ ಹಾಕಿದೆ. ಗಂಟೆ ಏನೈತೆ ಬಟ್ಟೆ ತರಕ್ಕೆ ಇಟ್ಟೀನಿ ರೀ. ಮತ್ತು ಇದಿಷ್ಟು ಏನೈತೆ ಮಾಲು ಮಾರ್ಬೇಕು ರೀ. 17,000 ರೂಪಾಯಿ ಉದ್ರಿ ಐತೆ. ಇನ್ನು ಇದೊಂದು ಏನೋ 10,000 ರೂಪಾಯಿ ಐತ್ರಿ. ಇನ್ನು 30,000 ರೂಪಾಯಿ ಅಮೌಂಟ್ ಕೂಡಿಸ್ಬೇಕು ನೋಡಿ ಬಟ್ಟೆದು. ಇವಾಗ ಏನಂದ್ರು 20,000 ರೂಪಾಯಿ ಕುಡಿಯವ್ರಿ ಅಮೌಂಟು. 20,000 ರೂಪಾಯಿ ಲಾಭ, ಬರೀ 1,800 ಲಾಭ ಬಂದೈತೆ ನೋಡಿ ಸ್ನೇಹಿತರೆ.
ಯಾಕಂದ್ರೆ 20,000 ರೂಪಾಯ್ಗೆ 1,800 ಅಮೌಂಟ್ ಅಂದ್ರೆ ಭಾಳ ಆಗಲಿಲ್ಲ. ಯಾಕಂದ್ರೆ ಉದ್ರಿ ಒಯ್ದು ಆವಾಗ ಇವಾಗ ಕೊಡೋದು ಹಿಂಗಾಗಿ ರೊಕ್ಕ ಕೈಗೆ ಹತ್ತಲ್ಲ, ಖರ್ಚಿಗಿಟ್ಟು ನಾವು ಮತ್ತು ಮಾಡೋರು ಬಟ್ಟೆ ಇವತ್ತರ 100 ರೂಪಾಯಿ 150 ರೂಪಾಯಿ ಹಿಂಗೆ ಹೋಯ್ತು. ಮತ್ತು ಮೊನ್ನೆ ಎಲ್ಲರೂ ಚಲೋ ಬಟ್ಟೆನೇ ಮಾಡೋರಿಗಿದ್ರೆ ಚಲೋ ಮಾಡ್ಬೇಕಾಯ್ತು. ಮನ್ಯಾಗ ನಾವು ಬಟ್ಟೆ ಮಾರ್ತಿರ್ತೀವಿ, ಬಟ್ಟೆ ಅರಿವಾಗ ಗೊತ್ತಾಗಲ್ಲ ಈಕಿ ಸುಮಾರು ತಂದ ನೋಡಂತ ಮಾರೋದು ಚಲೋ ಮಾಡ್ಬೇಕ್ರಿ. ಹಿಂಗಾಗಿ ಬನ್ನಿ ಇವಾಗ ಮತ್ತು ಯಾರ ಬಟ್ಟೆ ಗಿರಾಕಿ ಬಂದು ಅಂದ್ರೆ ಮತ್ತೆ ಜಡ ಆಗುತ್ತೆ. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಬಂದೆ ಸಾಲಿಗೆ ಹೋಗಿ ನೋಡಿ ಸ್ನೇಹಿತರೆ, ಇವಾಗ ಲಾಗ್ ಚಾಲು ಮಾಡಿ ನೋಡಿ. ಅವಾಗ ಬಂದ್ ಮಾಡ್ದೇಕಿ ನೋಡಿ ಎಲ್ಲ ಬಟ್ಟೆ ಗಿರಾಕಿ ಬೈದು ಬಟ್ಟೆ ಕೊಟ್ಟೆ ಏನು ರೀ ಎಲ್ಲ ಕೆಲಸ ಮಾಡೋದೆ ನೋಡಿ. ಈ ಕಡೆ ಆ ಕಡೆ ಓಡಾಡೋದು, ಸ್ವಲ್ಪ ವಿಡಿಯೋ ಕ್ಯಾಮ್ರಾ ಚಾಲು ಮಾಡೋಣ, ಬಟ್ಟೆ ಗಿರಾಕಿ ಬಟ್ಟೆ ಗಿರಾಕಿ ಓಡಾಡಕತ್ತೀನಿ ಅಂದ್ರೆ ಈ ಕಡೆ ಟೀಚಿಂಗ್ ಓಡಾಡಕತ್ತೀನಿ, ಮನೆ ಕೆಲಸ. ಅಯ್ಯೋ ಸಾಕಾಗ್ಬಿಟ್ಟೈತೆ ಸ್ನೇಹಿತರೆ ಕೆಲಸ ಸಲಾಗ. ನೋಡಿ ಇವು 3 ನೈಟ್ ನನಗೆ ನೋಡಿ ಟೀಚಿಂಗ್ ಮಾಡ್ಕೊಂಡು ಹೇಳಿದ್ದೀನಲ್ರಿ ನಿಮ್ಗೆ ಆಗಲೇ. ಬರೀ ಅದ್ರ ಬಗ್ಗೆ ಹೇಳ್ತೀನಿ, ಬರೀ ಯಾವ್ದಾರು ಹೇಳೋದಾಗುತ್ತಾ ಮೆರ್ತೇ ಬಿಡ್ತೀನಿ ರೀ ಮತ್ತು ನಾನು. ಇವು 3 ನೈಟಿ ಹೊಲಿಗೆ ಹಾಕ್ಕೊಂಡು ನೋಡಿ, ಇವು 3 ನೈಟಿ ನನಗೆ. ಮತ್ತು ಇದು ಮೊನ್ನೆ ಇದು ನೀಲಿ ಲಂಗ ಎಲ್ಲ ಗುಡ್ಡಕ್ಕೆ ಹೋಗಿ ಬಸಿದ್ನಲ್ರಿ, ಅದು ಲಂಗ ಒಂದು ಲಂಗ ಕಳೆದೇ ಬಿಡ್ತು. ಇವು 3 ಲಂಗ, ಅದು 3 ನೈಟಿ 3 ಲಂಗ. ಒಂದನ್ನು ಬಟ್ಟೆ ಒಗಿಲಿಕ್ಕೂ ಅನುಕೂಲ ಆಗ್ತಾವ್ರಿ. ಈ ಶ್ರೀಶೈಲಕ್ಕೂ ಹೊಂಟಿನಿಲ್ಲ, ಬೇಕಲ್ರಿ ಲಂಗಗಳು. ಇವೆರಡು ಸೀರೆ ನೋಡಿ, ಸೀರೆ ಹೆಂಗದ ಅಂತ ಕಮೆಂಟ್ ಹಾಕಿ. ಚಂದ ಅದ ಸೀರೆ, ಅದ್ರ ಮೆತ್ತಾಗ ಕಲರ್ ಇಷ್ಟ ಆಯಿತು. ಉಟ್ಕೋತೀನಿ ರೀ, ಶ್ರೀಶೈಲಕ್ಕೆ ಹೋಗಿ ಉಟ್ಕೋಬೇಕಂತ ತೆಗ್ದೀನಿ. ರೇಟ್ ಭಾಳ ಕಮ್ಮಿ ಅದ ನೋಡಿ, 300 ರೂಪಾಯ್ಗೆ ಒಂದು ಬಿದ್ದಾವ್ರಿ ಇವು. ಈ ಥರ ದಂಡಿ ಅದ ಲೇಸ್ ಅದಾವೆ, 300 ರೂಪಾಯ್ಗೆ ಒಂದು 600 ರೂಪಾಯಿ. ಯಾಕಂದ್ರೆ ಕಮ್ಮಿ ರೇಟ್ನಾಗ ತೊಗೋತೀನಿ ರೀ. ಯಾಕಂದ್ರೆ ನಾವೇ ಚಂದ ನಾವೇ 600 ರೂಪಾಯಿ 700 ರೂಪಾಯಿ ಸೀರೆ ತೊಗೊಂಡು ಉಟ್ವಿ ಅಂದ್ರೆ 2 ಸೀರೆಗೆ ಏಟ್ ಆಗುತ್ತೆ ರೀ, 1200 1400 ಆಗುತ್ತೆ. ಅದೇ 2 ಸೀರೆ ತೊಗೊಂಡ್ರೆ 1 ಸೀರೆ ಗಂಟೆ ತೊಗೊಂಡು ಉಟ್ವಿ ಅಂದ್ರೆ ಲುಕ್ಕೂ ಇರಬೇಕು, ಚಂದ ಇರಬೇಕು, ಉಡಾಕೂ ಮೆತ್ತಗಿರ್ಬೇಕು ನೋಡಿ. ಯಾಕೆ ವಜ್ಜೆ ಆದ್ರೂ ನಡೆಯಲ್ಲ ರೀ. ಇವಕ್ಕೆ 2 ಜಂಪರ್ ಬ್ಲೌಸ್ ಕಟ್ ಮಾಡಬೇಕು. ಇದಕ್ಕೆ ಕರಿದು ಬರ್ತಾ, ಇದಕ್ಕೆ ಕೆಂಪು ಚಾಕ್ಲೇಟ್ ಬರ್ತಾ ನೋಡೋಣ. ಹೆಡ್ಡು ಕರಿ ಸಾದಾ ಬ್ಲೌಸ್ ಹೊಲ್ಕೋಬೇಕಂತ ಮಾಡೀನಿ. ಅಲ್ಲಿ ನೋಡಿ ಪರ್ದೆ ಹೊಲ್ದಾಕಿನಿ ನೋಡಿ. ಇವತ್ತು ಕೂಡಿ ಬರ್ತೀನಿ. ಆಟೋಮೆಟಿಕ್ ಆಗೈತೆ ನಾ ಇಷ್ಟು ಅರಿ ಬೀಳತ್ತೆ ಉದ್ದಿಗೆ ಆಟೋಮೆಟಿಕ್. ಓಡ್ನಿ ಅರಿಬ್ರಿ ಅದು ಓಡ್ನಿ. ಈ ಥರ ಏನಲ್ರಿ ಇವು 3 ಓಡ್ನಿ ವೇಸ್ಟ್ ಇದ್ದು ರೀ ಅವು. ಯಾರೋ ಒಯ್ಯಲಾಗಿದ್ರು. ಈ ಮಿಶೋ ಒಳಗೆ ಆನ್ಲೈನ್ ತರಿಸಿದ್ದು ನೋಡಿ. ನನಗೂ ಫಸ್ಟಿಗೆ ವ್ಯಾಪಾರ ಮಾಡಾಗ ಗೊತ್ತಲ್ಲರ್ಕ ಆನ್ಲೈನ್ ಮಿಶೋ ಒಳಗೆ ಆನ್ಲೈನ್ ತರಿಸಿ ಮಾಡ್ತಿದ್ದೆ. ಹಿಂಗಾಗಿ 30,000 ಲಕ್ಷ ಬಿದ್ದೆ ಸ್ನೇಹಿತರೆ. ಇವೆಲ್ಲ ಮಿಶೋ ಒಳಗೆ ಆನ್ಲೈನ್ ತರಿಸಿದ್ದು ನೋಡಿ ಅರಿಬಿ. ಅದು ದೇವ್ರ ಮನೆ ಬಾಗಿಲಿಗೆ ಒಂದು ಹೊಲಿಬೇಕಂತೀನಿ. ಚೆನ್ನಾಗ್ಯಾವ ರೀ, ಆದರೂ ಕಾಟನ್ ಐತಿ. ಆನ್ಲೈನ್ ತರಿಸ್ಬಾರ್ದ್ರಿ, ಆನ್ಲೈನ್ ತರಿಸಿ ಮಾಡೋದಕ್ಕಂದ್ರೆ ಕಷ್ಟ ಆಗುತ್ತೆ ನಮ್ಗೆ. ನಾನು ಮೊದಲು 10,000 ರೂಪಾಯಿ ಹಿಂಗೆ ಮಾಡಿ ಯಾವ ಮಿಶೋ ಒಳಗೆ ಚಂದ ಕಾಣ್ತಾವು ತರ್ಸಿದ್ರಿ. ಅವು ಏನು ಮಾರ್ತಾರೆ ಮಿಶೋ ಒಳಗೆ ತರಿಸಿದ್ದು ಇಲ್ಲಿ ಮಾರಲ್ಲ. ಯಾಕಂದ್ರೆ ಅವು ಎಲ್ಲ ನೋಡ್ತಿರ್ತಾರೆ ಫೋನ್ಯಾಗ, ಎಲ್ಲ ತೊಗೊಬಿಡು ಈ ಫೋನೇನು ಇವು ಅಂತಂತೇಳಿ. ಹಿಂಗಾಗಿ ಇವಾಗ 3 ವರ್ಷದ ಅರಿವು ನೋಡಿ. ಆಕೆ ಇಟ್ಟು ಏನು ಮಾಡ್ಬಿಡೋದಂತೆ ಸ್ವಚ್ಛ ಮಾಡಿದ್ನೆಲ್ಲ ತಗೋಬಿಟ್ಟು ನೋಡಿ. ಒಂದಿಷ್ಟು ಫ್ರೆಂಡ್ಸ್ ಅಂಗಳ ಕಸ ಹೊಡಿಗಿನಿ, ನೀರು ಹುಡುಗಿನಿ, ಎಲ್ಲ ಮನೆ ಕಸ ಹೊಡಿಗಿನಿ, ಪಸಾಳೆ ಕಸ ಹೊಡಿಗಿನಿ, ಅಟ್ಟ ಕಸ ಹೊಡಿಗಿನಿ, ಅಡುಗೆ ಮನೆ ಕಸ ಹೊಡಿಗಿನಿ ನೋಡಿರಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಮುಸ್ರಿ ಇಟ್ಕೊಂಬಂದಾಳ ನೋಡಿರಿ ಫ್ರೆಂಡ್ಸ್. ನಮ್ಮ ಮಮ್ಮಿ ಏನು ಮಾಡ್ತಾಳನ್ನು ನೋಡುಂಬರ್ರಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಗ್ಯಾಕತ್ತಾಳ್ರಿ ನಮ್ಮ ಮಮ್ಮಿ. ಒಗ್ಯಾನದ ಮಮ್ಮಿ ಹುಡುಗಿ ಮಮ್ಮಿ ಕ್ಲೀನ್. ಹ್ಞೂ ಮಮ್ಮಿ. ದೇವ್ರ ಮಾರಿ ತಕೋ, ಕೈಕಾಲು ಮಾಡಿ ತಕೊಂಡು ಮನೆ ದೀಪ ಹಚ್ಚಿ ಬೀರ ತಗೋ ಬಾ. ಬೀರ ತಂಗುಡಿ ಏನೈತಿ? ಇಲ್ಲೇ ಐತಲ್ಲ ಮಮ್ಮಿ. ಎಲ್ಲಿ? ಇಲ್ಲ ಅಕ್ಕ, ಇಲ್ಲ ಗುಡಿ ಕಾಣುತ್ತಾ ಮಮ್ಮಿ. ಹೋಗಿ ಬಾ. ಹ್ಞೂ ಮಮ್ಮಿ. ಹ್ಞೂ ಮಮ್ಮ. ನಾಳಲ್ಲ ಈಗ ಏನಾದ್ರೂ ನಾಳೆ ಮುಂಜಾನೆ ಏನಾದ್ರೂ ನಾಳೆ ಆಗಿಲ್ಲ ನೋಡಿ ಮಮ್ಮಿ. ಚಾರ್ಜಿ ಹಾಕ್ಬೋದು ನೋಡಿ. ಸೀರೆ ನೀವೈತೆ 2 ಸೀರೆ ಓದಿವು ಲೇಟ್ ವೇಟ್ ಸೀರೆ ನೋಡಿ. ಇವು ಮೆತ್ತಗೆ ಚಲೋ ಅದಾವ್ರಿ ಸೀರೆ. ಇವೇ ಇಷ್ಟ ಅದು ನನಗೆ. ಆದ್ರೆ ಅವು ಬಳಸಿಬಿಟ್ಟಿದ್ನಲ್ಲ, ಏನು ಮಾಡೋದು ಹಿಂಗಾಗಿ ಸುಮ್ಮನೆ ಆದ ನೋಡಿ. ಉಸು ಬಳಸ್ಕೊತ ಕುಂತರ ಚಲೋ ಅಲ್ಲ ಅಂತೇಳಿ ಅವು 2 ಬಳಸಿದ್ನೆಲ್ಲ ಸುಮ್ಮಗೆ. ಬನ್ನಿ ಶ್ರಾವಣಿನೂ ದೇವ್ರ ಮುಂದೆ ದೀಪ ಹಚ್ಚೋಮ್ಮ ಹೋಗಿ ಬಂದ್ಲು. ದೇವ್ರ ಮುಂದೆ ದೀಪ ಹಚ್ಚಿದ್ಲು. ಪ್ಯಾಂಟ್ ಸೊಳ್ಳೆ ಹೆಂಗೆ ಕಡಿತಾವ್ರಿ ಸ್ನೇಹಿತರೆ, ಸೊಳ್ಳೆ ಭಾಳಗ್ಯಾವು. ಬೀರಪ್ಪಂಗಡೆ ಮ್ಯಾಕ್ ಹಾಕ್ಯಾರಿ, ಕಾಪಿರೈಟ್ ಬರ್ತೆ ಮಾಡ್ತಾ. ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಬಟ್ಟೆ ಹೋಗೋದು ಹಾಕಿದ್ದೀನಿ ರೀ ನಾನು ನೋಡಿ. ನಿನ್ನೆ ಕಲ್ಲಂಗಿ ತೆಗೆದಾರ, ನಾ ಕಟ್ ಮಾಡಿದ್ರೆ ಆಗಿದ್ದಿಲ್ಲ ರೀ, ಅದಕ್ಕೆ ಇವತ್ತು ಕಟ್ ಮಾಡಿದಾತು. ಹೆಂಗೈತೆ ಗೊತ್ತಿಲ್ಲ. ನಿಮಗೆ ಇನ್ನೂ ಒಂದು ಐತ್ರಿ ದ್ರಾಕ್ಷಿನ ಎಲ್ಲ ತಿಂದಲ್ಲ. ಸುಮ್ಮನೆ ಕಟ್ಟಿಟ್ಟು ಮಾಡಿಟ್ರ ಫ್ರಿಜ್ ಇಲ್ಲ ಮನೆಯಾಗ, ಏನಿಲ್ಲ ಅನುಕೂಲ ಆಗಲ್ಲ ಅಂಥೇಳಿ ಕಟ್ ಮಾಡಿ ನೋಡಿ. ಅದಕ್ಕೆ ನೋಡಿ ಹೆಂಗೈತೆ ಕಲ್ಲಂಗಡಿ ಸರಿ ಇಲ್ರಿ. ಕಲ್ಲಂಗಡಿದು ಹೆಂಗೈತೆ ನೋಡಿ. ಮಾನ್ಯ ಚಲೋ ಐತೆ ನೋಡಿ ಸ್ನೇಹಿತರೆ. 50 ರೂಪಾಯಿಗೆ 2 ಅಂತ ರೊಕ್ಕ ಬಡಿದ ಅಟೇಕರತ್ತು. ಕಟ್ ಮಾಡ್ಸೋಂಬಂದ್ರೆ
ಮಾಡಿದೆ. ಟೇಸ್ಟ್ ಮಾತ್ರ ಚಲೋ ಅದ ಸ್ನೇಹಿತರೆ. ನಾನು ತಿಂದು ನೋಡಿ ಒಂದಿಷ್ಟು ತಿಂದು ನೋಡಿ ಮಕ್ಳಿಗೆ ಕೊಟ್ಟಿರತ್ತೆ. ಯಾಕಂದ್ರೆ ನಮಗೆ ಏನಾರ ಆಗಲಿ ತಿಂದು ನಾವು ತಿನ್ಬೇಕು ಮೊದಲ. ಮತ್ತು ಇವಾಗ ಹಳ್ಳಿ ಕಡೆ ಹೆಂಗೆ ನೋಡಿ ಎಲ್ಲ ಕಲ್ಲಂಗಡಿ ಹೋಳಿದೆ, ಹೋಳಿಯವ್ರಿಗೆ ಕೊಟ್ಟಿನಿ ತಿನ್ನಾಕ. ನಾ ಒಂದೆರಡು ಪೀಸ್ ತಿಂದೆ, ಇನ್ನೊಂದು ಸ್ವಲ್ಪ ಐತೆ ನೋಡಿ. ಕೆಂಪಗೆ ಇಲ್ಲ ಕಲರ್ ಕೆಂಪಿಗೆ ಇಲ್ರಿ, ಬೆಳಗೈತಿ. ಟೇಸ್ಟ್ ಭಾರಿ ಅದಾವ. ಬನ್ನಿ ಇವಾಗ ಅದನ್ನು ವಿಡಿಯೋ ನಾನು ಯಾವ್ದೋ ಮಾತಾಡಕ್ಕೆ ಹೋಗಿ ಏನೋ ಮಾತಾಡ್ತೀವಿ. ಇವೆರಡು ತೆಲುಗುಮ್ ಕವರ್ ಹೊಲ್ತೀನಿ ರೀ. ತೆಲುಗುಮ್ ಕವರ್ ಹೊಲಿದು ರಾಟಿ ಏನು ಹೊಲ್ದಿಟ್ಟು ನೋಡಿರಿ. ಇಲ್ಲಿ ನಾನು ಇವೆರಡು ತೆಲುಗುಮ್ ಕವರ್ ಹೊಲಿದ್ರೆ ಅದನ್ನು ಹೊಲಿಯಾಕತ್ತೀನಿ. ಅವ್ರಿಗೆ ಕಲ್ಲಂಗಡಿ ಹೋಳಿ ಕೊಟ್ಟೀನಿ, ಅದು ತಿನ್ನಾಕತ್ತಾರ. ಶ್ರಾವಣ ಹೆಂಗ್ಯಾಕೆ ಮಾಮಿ ಬರೀ ಟೈಮು 8 ಗಂಟೆ ಆಗೈತೆ. ಇವಾಗ ನಾವು ಬ್ಲೌಸ್ ಕಟ್ ಮಾಡಿ ಇಟ್ಟಿರ್ತೀವಲ್ಲ, ಆ ಅರ್ಬಿವು ಒಂದಿಷ್ಟು ಹೊಲಿದ್ರಾತಂತ ಅರ್ಬಿವು ಇದು ಮಾಡ್ತೀನಿ ರೀ, ತುಂಬಿಕೇರಿ ಒಳಗೆ ಹೊಲಿದು ಬಿಡ್ತೀನಿ ನೋಡಿ. ತೆಲುಗುಂಬರ ಆತವ್ರು ಯಾರ ಬಂದ್ರೆ ಮನೆ ತೆಲುಗಂಬಿಲ್ರಿ, ಅಡ್ಡಿ ಅದಾವ ತೆಲುಗುಂಬು, ರೆಡಿಮೇಡ್ ತೆಲುಗುಂಬು. ಯಾವಾರ ಮಾಡಿಟ್ಕೊಂಡು ಸ್ನೇಹಿತರೆ ಕಾಲ ಇದ್ದಾಗ ಎಷ್ಟು ಮಾಡ್ತಿರ್ತಾರೆ ಕೆಲಸ. ಎಷ್ಟು ಮಾಡಿದರೂ ಕಾಣಲ್ಲ, ಕಣ್ಣಾಗ ತೂಗಲ್ಲ ನೋಡಿ. ಮಾತು ಚೇಂಜ್ ಆಗ್ತಾವ ಸ್ವಲ್ಪ. ಎರಡು ಕವರ್ ಹೊಲ್ಕೊಂಡು ಮತ್ತೆ ಸಿಗ್ತೀನಿ ರೀ. ನಿಮ್ಮ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಇಷ್ಟ ಲೈಕ್ ಶೇರ್ ಕಮೆಂಟ್ ಫ್ಯಾಮಿಲಿ ಮೆಂಬರ್ ಶೇರ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಇವೆಲ್ಲ ತುಣುಕ್ ಅರಿವಿ ಹಿಂಗೆ ಕಟ್ಟಿ ಇಟ್ಟಿರ್ತೀನಿ ನಾನು. ಅವು ದೊಡ್ಡದ ಬಿಡ ಬೇಡವ ಕರೆಯಾಕಿಡು, ಸ್ವಲ್ಪ ಯಾವ ಅರಿಬೇಕು ಕಮ್ಮಿದ್ದ ಬರ್ತಾವೆ. ತೆಗಿ ಶ್ರಾವಣಿ ಕಡೆಯಾಕೆ ಬಿಟ್ಬಿಡು, ಬೇಡ ಬಿಟ್ಟು ಅರ್ಥ ಆಗುತ್ತಿಲ್ಲ ಹೇಳೋದು. ಇಷ್ಟು ಈ ಕವರ್ನಾಗ ತುಂಬು ಹೊಲ್ಬಿಡ್ತೀನಿ ದಂಡಿ ನೋಡಿ. ಎರಡು ತೆಲುಗುಂಬ ಆತಾವ ಏನು ಮಾಡ್ತಾವೆ, ಅದಕ್ಕೆ ತುಂಬಿಟ್ರಾತ ಅಂತೇಳಿ ತುಂಬಾಕತ್ತಿ ನೋಡಿ. ಶ್ರಾವಣಿ ತಂದು ಕೇಳಿ ತುಂಬ ಕೊಡ್ತಾರ್ರಿ. ಈಗ ನಾನು ಇದು ಹೊಲ್ಕೋತೀನಿ ಸ್ನೇಹಿತರೆ. ಎರಡು ತೆಲುಗುಂಬ ರೆಡಿ ಅದು. ಸುಮ್ಮನೆ ಅವು ಅರ್ಬಿ ವೇಸ್ಟ್ ಮಾಡೋಕ್ಕಿಂತ ಈ ಥರ ತೆಲುಗುಂಬ ಹೊಲ್ಕೊಬಾರ್ದಲ್ರಿ, ದಿಮ್ ಮಸ್ತ್ ಆತಾವೆ. ಇವಕ್ಕೆ ಮ್ಯಾಗ ಒಂದೊಂದು ಕವರ್ ಇಳಿಬೇಕು. ದೊಡ್ಡನೇ ಹೊಲ್ದಿ ನೋಡಿ, ದೊಡ್ಡನೇ ಅದು ಸ್ವಲ್ಪ ಅರ್ಬಿ. ಶ್ರಾವಣಿನ ಒತ್ತೆ ತುಂಬಿಲ್ಲ, ಎರಡಕ್ಕೂ ಆಗಲ್ಲ ಬಿಡ ಅಂತೇಳಿ ಮೆತ್ತಗೆ ನೋಡಿ. ಇಷ್ಟು ಮೆತ್ತಗೆ ಶ್ರಾವಣಿ ಮುಖ ಸ್ವಲ್ಪ ಮಲ್ಕೊಂಡು ನೋಡಿ. ಅವು ಆಟವಾರಿ ಡವ್ ಮಾಡಾಕ ನಾವು ಹೆಂಗದಾವ ಮುಕ್ಕೋಣಕ್ಕೆ ಇಷ್ಟ ಆಯ್ತಿಲ್ಲ. ಸರಿ ಹಂಗೆ ಕೊದ್ದೆ ಆಯ್ತು. ಇದು ತಮ್ಮ ಇದೊಂದು ದೇವ್ರ ಮನೆ ಬಾಗಿಲಿಗೆ ಹೊಲ್ದು ಹಾಕ್ತೀನಿ. ಜಂಪರ್ ಹೊಲಿಬೇಕು. ಊಟ ಮಾಡಿ ನೋಡಿ. ಯಾಕ ಹಾಂ ನಿಂತ್ಯಾ ಬಾ ಊಟ ಮಾಡೋಣ ಬಾ. ಬನ್ನಿ ಸ್ನೇಹಿತರೆ. ಶ್ರಾವಣಿ ಊಟ ಮಾಡಿ ಮಲ್ಕೊಂಡು ಆಸೆ ಹಸ್ತ. ಶ್ರಾವಣಿ ಆಳೆ ಮ್ಯಾಗ ಒಂದು ಏನರ ಆಸೆ ಮೈ ನಡ್ಸೈತದ ಆಳೆ. 3 ಗನ 3 ಮಂದಿ ಯಾರು ತೆಲುಗು ಮೆಸ್ಟೇಟ್ ಹೊಡೆಯಲ್ಲಿ ಹೊಲ್ದಿನ ಚೆಂದಾಗಿ ಹೊಡೆ ಸ್ನೇಹಿತರೆ. ತೆಲುಗುಂಬು ಇವೆರಡು ಅದಾವ, ರೆಡಿಮೇಡ್ ತೆಲುಗು ಅದಾವ್ರಿ ಇವು. ನನಗೆ 2 ತೆಲುಗು ಬಿಟ್ಟೈತೆ ನೋಡಿ, ಯಾಕಂದ್ರೆ ಎತ್ತರಕ್ಕಾದ್ರೆ ಸ್ವಲ್ಪ ನಿದ್ದೆ ಬರ್ತೈತಿ. ಬನ್ನಿ ನಾನು ದೇವ್ರ ಮನೆ ಬಾಗಿಲಿಗೆ ಹೊಲ್ದು ಹಾಕಿ ನೋಡಿ ಸ್ನೇಹಿತರೆ. ಚೆಂದಾಗಿ ಐತಲ್ರಿ, ಹೆಂಗೆ ಅನ್ಸುತ್ತೆ ಹೇಳಿ ದೇವ್ರ ಮನೆ ಬಾಗಿಲು ಹೊಲ್ದು ಹಾಕಿದ್ದು. ಗಾಳಿಗೆ ಹಾರಾಡಕತ್ತೈತೆ ನೋಡಿ, ಫ್ಯಾನ್ ಹಚ್ಚಲ್ಲ. ಇದು ಎಷ್ಟೋ ನೀಟಾಗಿ ಐತೆ ನೋಡಿ, ಬಾಗಿಲಿಗೆ ಇಲ್ಲಾರಂಗಿತ್ತು, ಬಟಾ ಬೇಲಾಗಿ ಚೆಂದ ಅನ್ಸಲ್ಲ. ಇದಕ್ಕೂ ಅಡುಗೆ ಮನೆಗೆ ಒಂದು ಹೊಲ್ದು ಹಾಕಬೇಕು. ಆಗ ನಾದ ಮಾಡ್ಕೊಂಡು ನೋಡಿ. ಅಡಿಗಿತ್ತು ಬಿಟ್ಟು ಏನೂ ಮಾಡಿಲ್ಲ. ಕಲ್ಲಂಗಡಿ ತಿಂದಾರಲ್ಲ ಶ್ರಾವಣ ಉಣ್ತಾನ ಬಿಡ್ತಾನ ಗೊತ್ತಿಲ್ಲ. ಉಂಡಿ ಪಂಡಿ ತಿಂದಾರಿ. ನಾ ಶ್ರಾವಣಿ ಉಂಡಾರಿ, ಶ್ರಾವಣಿ ಊಟ ಆಗೈತೆ ನೋಡಿ. ಹಸಿ ಸದಾಕಿ ಹೋಮ್ವರ್ಕ್ ಬರಿತಾಳ್ರಿ, ನಾವು ಊಟ ಮಾಡ್ತೀವಿ. ಆಕೆ ಯಾಕೋ ಸ್ವಲ್ಪ ಏನು ಸಜ್ಕ ಉಂಡೆ ಅನ್ನ ಉಂಡ ಅನ್ನ ಒಗ್ಗರಣೆ ಉಂಡ ಅವಳಿಗೆ. ಬಾಪ ಉಣ್ಣು ಬರ್ಲೋ ಕಿಡಿಗಾಡಿ ಕೃಷ್ಣ ಬುಕ್ ಅರಿಬಾರ್ದು ಬಾ. ಸ್ನೇಹಿತರೆ ಊಟನೂ ಆಯಿತು. ಶ್ರಾವಣಕುಮಾರ್ ಮಲ್ಕೊಂಡನ, ಶ್ರಾವಣಿ ವರ್ಕ್ ಮಾಡಾಕತ್ತವ್ರಿ. ಇನ್ನೊಂದು ಸ್ವಲ್ಪ ವರ್ಕ್ ಇತ್ತು, ಮಾಡೇ ಮುಕ್ಕೊಂಡು ಊಟ ಮಾಡಿ ಮಲ್ಕೊಂಡಾಕತ್ತೀನಿ ಅಂದ್ರೆ ಆಕೆ ವರ್ಕ್ ಮಾಡಾಕತ್ತಾಳ. ಶ್ರಾವಣಿಲಿ ಮಲ್ಕೊಂಡು ನೋಡಿ. ಶ್ರಾವಣ ಹೊಲ್ಸೆ ಕೊಡಲ್ರಿ ಆಕಿನ, ಅದಕ್ಕೆ ಇಲ್ಲೇ ಕೂತೀನಿ ನಾನು. ಇಲ್ಲೇ ಕುಂತ ಲಾಗ್ ಚಲೋ ಮಾಡಿದ್ರಾತಂತ. ಮತ್ತಿಬ್ಬರು ಬಟ್ಟೆ ಗಿರಕ್ಕೆ ಬಂದಿದ್ರಿ, ಬಟ್ಟೆ ಕೊಟ್ಟೆ. ಮತ್ತು ಒಬ್ಬರು ಟೀಚಿಂಗ್ ಒಯ್ಯಕ್ಕೆ ಬಂದರು, ಕೊಟ್ಟೆ. ಹೇಳಿದೆ ನಾನು ಇವತ್ತು ಎಂದರೆ ಇರೋದಿಲ್ಲ, ನೀವು ಏನೇನು ಬೇಕೀಗ ಒಯ್ಯಿರಿ ಅಂತ ಹೇಳಿದೆ. ಒಯ್ತಾರಿ. ಹಂಗೆ ಸಣ್ಣಗೆ ವ್ಯಾಪಾರ ಆಗತ್ತೈತಿ. ಇವತ್ತು ವ್ಯಾಪಾರ ಚಲೋ ಆಗೈತೆ ನೋಡಿ, ಖುಷಿ ಆಯಿತು. ಒಂದು 1800 ರೂಪಾಯಿ ವ್ಯಾಪಾರ ಆಗಿರ್ಬೇಕು ರೀ ಇವತ್ತು. ಮತ್ತು ಹಿಂಗೆ ಉದ್ರಿ ಕೈಯಾಗ ಬಂದವ್ರು ಇವತ್ತು ರೊಕ್ಕ. ಎಷ್ಟು ಉದ್ರಿ ಅಂದ್ರೆ 100, 150, 200, 200. ಊಟಕ್ಕೆ ಒಂದಿಟ್ಟು ಸಜ್ಕಿತ್ರಿ ಹಾಲಿದ್ದು ನಂಗೆ ಗಟ್ಟೆಗ ಒಂದಿಷ್ಟು 1 ಕಿಟ್ಲಿ ಹಾಲು ಎಪ್ಪಾಕಿ ಮೊಸರಿಗೆ. ಇನ್ನೂ ಒಂದು ಸಾಲಿದ್ದು ಸಜ್ಜಕ ಒಗ್ಗರಣೆ ಅದಿತ್ತು. ಊಟ ಮಾಡಿ ಇದ್ರಿ ಊಟ ಮಾಡ್ಕೊಂಡು ಮತ್ತು ನಾಳೆ ಮುಂಜಾನೆ ಬದ್ನಿಕಾಯಿ ಪಲ್ಯ ರೊಟ್ಟಿ ಮಾಡಿದ್ರಾತು. ಇವಾಗ ಚಪಾತಿ ಬದ್ನಿಕಾಯಿ ಪಲ್ಯ ಮಾಡ್ಬೇಕಂದ್ರೆ ಇದನ್ನು ಮತ್ತು ಇದು ಕೆಡತ್ರಿ. ಆ ಅಡುಗೆ ಮಾಡ್ಕೊಂಡೆ ಈ ಅಡುಗೆ ಕೆಡುತ್ತೆ. ಸುಮ್ಮನೆ ವೇಸ್ಟ್ ಮಾಡೋದು ಯಾಕೆ, ಸುಮ್ಮನೆ ಇದ್ರೆ ಅದೇ ಒಂದು ಖುಷಿ ಆಗುತ್ತೆ ನೋಡಿ. ಯಾರೂ ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ಅದೇ ಒಂದು ತುತ್ತಿ ಅನ್ನಕ್ಕೆ ಎಷ್ಟು ಮಂದಿ ಎಷ್ಟು ಅಳ್ದಾಡ್ತಿರ್ತಾರೆ. ಒಬ್ರೊಬ್ರು ಒಂದೊಂದು ಥರ ಕಷ್ಟಪಡ್ತಿರ್ತಾರೆ. ನಾವು ಒಂಥರ ಕಷ್ಟ, ಒಂದು ತುತ್ತು ಅನ್ನಕ್ಕೆ ನಾವು ಒಂಥರ
ಥರ ಕಷ್ಟಪಟ್ಟಿನಂದ್ರೆ ಇನ್ನೊಬ್ರು ಒಂಥರ ಕಷ್ಟಪಡ್ತಿರ್ತಾರೆ. ಅದು ಅಂತೂ ತನ್ನ ಸಿಗ್ಬೇಕಂದ್ರೆ ಅಷ್ಟು ಸುಲಭ ಸಿಗಲ್ಲ. ಅದು ಏನೋ ದೇವ್ರು ಕೊಟ್ಟಿರ್ತಾನಂದ್ರೆ ಅದು ನಮ್ಮ ಭಾಗ್ಯ ಅಂತೇಳಿ ಕಣ್ಣಿಗೆ ಹೊತ್ಕೊಂಡು ಊಟ ಮಾಡಿ. ಅದೇನಂದ್ರೆ ಎಲ್ಲರೂ ವಿಡಿಯೋದಾಗ ಅಕ್ಕ ಡಿಲ್ ಲೋಗೋ ಹಾಕಿ ಅವೇ ಇಷ್ಟ ಆಗ್ತಾವ ಅಂತ ಅನ್ನಕತ್ತೀರಿ. ಕುಂತು ಮಾಡೋಕ್ಕಿಂತ ಡಿಲ್ ಲೋಗೋನೇ ಚೆನ್ನಾಗಿ ಬರ್ತಾವಂತ ಅಂದ್ರಿ. ಓಕೆ, ನೀವೆಲ್ಲರೂ ಹೆಂಗೆ ಅದೇ ಹಾಕ್ತೀನಿ. ಅದಕ್ಕೆ ನನಗೂ ಡಿಲ್ ಲೋಗೋ ಹಾಕೋಕೆ ಇಷ್ಟ ನೋಡಿ. ಯಾಕಂದ್ರೆ ನನ್ನ ಲೈಫ್ ಸ್ಟೈಲ್, ನಾ ಎಲ್ಲಿ ಓದ್ತೀನಿ, ಎಲ್ಲಿ ಬರ್ತೀನಿ, ಎಲ್ಲನೂ ನಿಮಗೆ ಕಂಟೆಂಟ್ ಸಿಕ್ಬಿಡ್ತಲ್ರಿ. ಇವಾಗ ಅಕ್ಕ ಏನು ಮಾಡಿದ್ಲಿ ಇವತ್ತ, ಏನಿಲ್ಲ, ಮತ್ತು ಕುಂತು ಮಾಡಿ ವಿಡಿಯೋ ಏನು ಒಂಥರ ಅನಿಸ್ಬಿಡ್ತೈತಿ. ಅಂತ ನಾ ಹೇಳಿದ್ದು ಬೋರ್ ಆಗುತ್ತೆ. ಡಿಲ್ ಲೋಗ್ನಂದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊತ್ತಿನ ಇಂಟ್ರೆಸ್ಟ್ ಬರ್ತಾ, ಅದಕ್ಕೆ ನಾನು ಡಿಲ್ ಲೋಗೋ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಸೆಷಲ್ಗೆ ಹೋದ್ರು ಲಾಗ್ ಮಾಡ್ತಿರ್ತೀನಿ ರೀ, ನೋಡಿ ಸಪೋರ್ಟ್ ಮಾಡಿ. ಯಾಕಂದ್ರೆ ಸೆಷಲ್ಗೆ ಹೋದ್ರೆ ನೋಡ್ತೀನಿ ರೀ, ಆಗಲ್ಲಿ ಚಾರ್ಜ್ ನೋಡ್ಕೋಬೇಕಲ್ಲ, ಪವರ್ ಬ್ಯಾಂಕ್ ಇಲ್ಲ, ಏನೂ ಇಲ್ಲ. ನೋಡೋಣ ಹೆಂಗಾಗುತ್ತನ್ನ. ಯಾವಾಗ ಸೆಷಲ್ ಮುತ್ತಿ 8 ದಿನ ಆಯ್ತು, ಏನು ಅನುಕೂಲ ಮಾಡಿಕೊಡ್ತಾರೆ, ಏನು ಅನುಕೂಲ ಇಲ್ಲ ಗೊತ್ತಿಲ್ಲ. ಪವರ್ ಬ್ಯಾಂಕ್ ಇಲ್ಲರಿ, ಚಾರ್ಜ್ ವ್ಯವಸ್ಥೆ ಇತ್ತಂದ್ರೆ ಚಾರ್ಜರ್ ಒಯ್ತೀನಿ. ವ್ಯವಸ್ಥೆ ಇತ್ತಂದ್ರೆ ಸ್ವಲ್ಪ ವಿಡಿಯೋ 10 ನಿಮಿಷದ್ದು 15 ನಿಮಿಷದ ವಿಡಿಯೋ ಮಾಡಿ ಹಾಕಕ್ಕೆ ಟ್ರೈ ಮಾಡ್ತೀನಿ. ಆಗ್ಲಿಕ್ಕಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಆಗ್ಲಿಕ್ಕಂದ್ರೆ ಆಗಲ್ಲ. ನಾನು ಇಲ್ಲಿಂದ ಊರ್ಲಿಂದ ನಮ್ಮ ಅತ್ತೆ ಊರಿಗೆ ಹೋಗ್ತಾನೆ ವಿಡಿಯೋ ಮಾಡಿ ಹಾಕಿರ್ತೀನಿ. ಮುಂದಿನ ನಾನು ಹೆಂಗೆ ಹೇಳ್ರಿ, ನಂಗೆ ಗೊತ್ತಿಲ್ಲ, ಅಲ್ಲಿ ಹೋಗಿಲ್ಲ, ಇದು ಹಾಕ್ಬಿಡ್ತೀನಿ, ಅದು ವಿಚಾರ ಆಗೈತೆ ನನಗೆ. ಇವಾಗ ಹೋಗೋದು ಆಟ ಆಗೈತೆ, ಸೆಷಲ್ ಮತ್ತೆ ಹೆಂಗೆ ಕೊಡ್ತಾರೆ ವಿಡಿಯೋ ಬಗ್ಗೆ ಅಂತ ಆಟ ಆಗೈತೆ. ಅಲ್ಲಿ ದಾರ್ಯಾಗ ಅಷ್ಟು ವಿಡಿಯೋ ಮಾಡೋಕ್ಕೂ ಆಗುತ್ತೋ ಇಲ್ಲೋ ಅಂತ ಏನೋ ಒಂಥರ ವಿಚಾರ ನಡೆದೈತೆ. ನೋಡೋಣ ರೀ, ಮಾಡಿದ್ರೆ ಮಾತ್ರ ಖಂಡಿತ ನಿಮ್ಗೂ ಶೇರ್ ಮಾಡ್ತೀನಿ. ವಿಡಿಯೋ ಮಾಡೋದಲ್ಲಿಕ್ಕಂದ್ರೆ ಒಂದು ವಿಡಿಯೋ ಮಾತ್ರ ಬಂದೇ ಬರ್ತಾರೆ. ಸೆಷಲ್ಗೆ ಹೋಗೋ ದಿನ ಶುಕ್ರವಾರ ವಿಡಿಯೋ ಬಂದೇ ಬರ್ತಾರೆ. ಶನಿವಾರನಿಂದ ಭಾಳ ಗ್ಯಾಪ್ ಆತವಳಿ ವಿಡಿಯೋ. ಇಂಥ ಚಾರ್ಜರ್ ಒಂದು ದೊಡ್ಡ ಅನುಕೂಲ. ದಾರಿ ನಡೆದ್ರಿ ರಾತ್ರಿ ಚಾರ್ಜರಿಗೆ ಹಾಕೋದು ಎಲ್ಲ ಅನುಕೂಲ ಆತಂದ್ರೆ ಬೇಷಾಗುತ್ತೆ. ನೋಡೋಣ ರೀ, ಪಾದಯಾತ್ರೆ ಹೆಂಗಾಗುತ್ತೋ ಜರ್ನಿ ಎಲ್ಲ ನಿಮಗೂ ಶೇರ್ ಮಾಡ್ಬೇಕು ಅನ್ನೋದು ಆಸೆ ಐತಿ. ಡೈಲಿ ಒಂದೊಂದು ನಿಮಿಷ ವಿಡಿಯೋನು ನಾನು 1 ನಿಮಿಷ ನಡೆಯಕತ್ರು ಅದು 1 ನಿಮಿಷ ನಿಮಗೆ ಹೇಳಬೇಕು. ಎಲ್ಲರಿಗೆ ಯೂಟ್ಯೂಬ್ ಫ್ಯಾಮಿಲಿಗೆ ಹೇಳಬೇಕು, ನಾವು ಇಂಥಲ್ಲಿ ಅದೀವಿ, ಇಂಥಲ್ಲಿ ಹೊಂಟೀವಿ ಎಲ್ಲ ಹೇಳ್ಬೇಕು ಅನ್ನೋದು ಎಲ್ಲ ಈಗ ಆಸೆ ಐತೆ. ಅಲ್ಲಿ ಹೋಗಿದ್ದು ಹೆಂಗಾಗುತ್ತೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ರೀ. ಮತ್ತು 9:30 10 ನಾಳೆ ವ್ಲಾಗ್ನಾಗ ಸಿಗ್ತೀನಿ. ಬಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ನೈಟ್. ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ನೋಡೋಕ್ಕೆ. ಮತ್ತು ಇನ್ನೊಂದು ನಿಮಗೆ